ನಿರ್ಧಾರ ನಿನ್ನ ವೈರಿ ಮಾತಿಗೆ ಮರುಳಾಗಿ ಮಾಡಿದ ತಾತ್ಸಾರ ಹೇಳಿಕೆ ಮಾತು ಕೇಳಿ ಬದಲಿ ನಿಂತ ಕಟ್ಟಿ ಹಿಂದ ಮುಂದ ನೋಡಿ ನೀವು ಮಾಡಿದ ವಿಚಾರ ಕಂಡು ಕಂಡು ಸಿರತೆ ಕೊಡು ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನ ಓಲೆಗರಿಯ ಸಿರಿಗಳೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಮಧುರವಾಗಿ ಪ್ರಾರ್ಥನಾ ಗೀತೆಯನ್ನು ಹಾಡಿದ ಪದ್ಮ ಮತ್ತು ಸಂಗಡಿ ಅವರಿಗೆ ಧನ್ಯವಾದಗಳು. ಎಲ್ಲಾ ಗಣ್ಯರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಲು ಬರುತ್ತಿದ್ದಾರೆ ಸಹೋದರಿ ಪಲ್ಲವಿ. A very good afternoon to one and all present here. It's my pleasure and honor to welcome Chief Guest Devraj A. We are truly grateful for your presence today. Thank you, Ashwan. Your presence and dedications are what make this scheme successful. ಅಧ್ಯಕ್ಷರಾದ ದೇವರಾಜ್ ಎ ಸರ್ ಅವರ ಕಿರುಪರಿಚಯವನ್ನು ತಿಳಿಸಲು ಬರುತ್ತಿದ್ದಾರೆ. ಸಂತೋಷ್. ಸಂಪನ್ಮೂಲ ವ್ಯಕ್ತಿಯ ಕಿರುಪರಿಚಯ ಶ್ರೀ ದೇವರಾಜ್ ಎ. ಇವರು ವಿದ್ಯಾಭ್ಯಾಸವು MS ಸೈಕಾಲಜಿ, MA ಅರ್ಥಶಾಸ್ತ್ರದಲ್ಲಿ, MAd ಇದರಲ್ಲಿ ಕೆಸೆಟ್ ಪರೀಕ್ಷೆಯನ್ನು ಪೂರ್ಣಗೊಳಿಸುತ್ತಾರೆ ಹಾಗೂ PG ಡಿಪ್ಲೊಮಾ ಇನ್ ಯೋಗ ಹಾಗೂ B.Ed ನಲ್ಲಿ ಸತತವಾಗಿ 7 ಬಾರಿ TET ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದು, ಈ ಹಿಂದೆ ಇವರು 1 ವರ್ಷಗಳ ಕಾಲ ವಿದ್ಯಾನಿಕೇತನ ಪದವಿ ಪೂರ್ವ ಕಾಲೇಜ್ ಶಿವಮೊಗ್ಗ ಇಲ್ಲಿ ಪ್ರಭಾರ ಪ್ರಾಂಶುಪಾಲರಾಗಿ ಹಾಗೂ DK ಶಿವಕುಮಾರ್ B.Ed ಕಾಲೇಜ್ ಭದ್ರಾವತಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ವಿದ್ಯಾನಿಲಯದಲ್ಲಿ ನಡೆದ ರಾಜ್ಯ ವಿಪತ್ತು ನಿರ್ವಹಣಾ ತಂಡದ ತರಬೇತಿಯನ್ನು ಪಡೆದಿದ್ದಾರೆ. ಇದರ 2ನೇ ಹಂತದ ಪ್ರಥಮ ಚಿಕಿತ್ಸೆ ತರಬೇತಿಯನ್ನು ಮಂಗಳೂರಿನ NITK ಸುರತ್ಕಲ್ನಲ್ಲಿ ಪಡೆದಿದ್ದಾರೆ. ಅಂತಿಮವಾಗಿ ಪ್ರಥಮ ಚಿಕಿತ್ಸೆ ತರಬೇತಿಯನ್ನು ನವದೆಹಲಿಯಿಂದ ಸೆಂಟ್ ಜಾನ್ಸ್ ಆಂಬ್ಯುಲೆನ್ಸ್ ಕೊಡಮಾಡುವ ಸೀನಿಯರ್ ಪ್ರೊಫೆಷನಲ್ ಪ್ರಥಮ ಚಿಕಿತ್ಸೆ ತರಬೇತಿಯನ್ನು ಪಡೆದು ಅಧಿಕೃತವಾಗಿ ಕರ್ನಾಟಕದಾದ್ಯಂತ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳಿಗೆ ಪೊಲೀಸ್ ಇಲಾಖೆಗೆ ಹಾಗಾಗಿ ಆಯೋಜಿಸಿದ ಜೀವನ ಕೌಶಲ್ಯ ಲೈಫ್ ಸ್ಕಿಲ್ಸ್ ತರಬೇತಿಯನ್ನು ಪೂರ್ಣಗೊಳಿಸಿ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಸಂಶೋಧನಾರ್ಥಿಯಾಗಿ ಡಾಕ್ಟರ್ NS ತಳವಾರ್ ಇವರ ಮಾರ್ಗದರ್ಶನದಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆ. ಥ್ಯಾಂಕ್ ಯು. ಅದ್ಭುತವಾಗಿ ಕಿರುಪರಿಚಯ ನೀಡಿದ ಸಂತೋಷ್ ಅವರಿಗೆ ಧನ್ಯವಾದಗಳು. ಪ್ರಥಮ ಚಿಕಿತ್ಸೆ ಮತ್ತು ತುರ್ತು ಪ್ರತಿಕ್ರಿಯೆ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಬರುತ್ತಿದ್ದಾರೆ ನನ್ನ ಸಹೋದರಿ ಶಿಲ್ಪಾ. ನನ್ನ ಹೆಸರು ಶಿಲ್ಪಾ ಶಿವಪುರೆ. ಇವತ್ತು ನಾನು ಪ್ರಥಮ ಚಿಕಿತ್ಸೆ ಎಂದರೆ ಅಪಘಾತವಾದಾಗ ಸಾಮಾನ್ಯ ವ್ಯಕ್ತಿ ನೀಡುವ ಮೊದಲ ಸಹಾಯವನ್ನು ಪ್ರಥಮ ಚಿಕಿತ್ಸೆ ಎಂದು ಕರೆಯುತ್ತಾರೆ. ಉದಾಹರಣೆ, ಗಾಯವಾದಾಗ ಗಾಯವನ್ನು ಸ್ವಚ್ಛಗೊಳಿಸಿ ಪಟ್ಟಿಯನ್ನು ಕಟ್ಟುವುದು, ಗಾಯದ ಗಂಭೀರತೆಯನ್ನು ಕಡಿಮೆ ಮಾಡುವುದು, ವೈದ್ಯಕೀಯ ಸಹಾಯ ದೊರಕುವವರೆಗೂ ರೋಗಿಯನ್ನು ಸ್ಥಿರವಾಗಿರುವುದು. ಹಾಗೆ ತುರ್ತು ಚಿಕಿತ್ಸೆ ಉದಾಹರಣೆ, ಉಸಿರಾಟದ ನಿಂತಿದ್ದರೆ, ಅತಿಯಾದ ರಕ್ತಸ್ರಾವವಾಗುತ್ತಿದ್ದರೆ, ಹೃದಯಾಘಾತವಾಗಿದ್ದರೆ ಮೊದಲಾದ ತೊಂದರೆಗಳಿದ್ದರೆ ತಕ್ಷಣದ ಚಿಕಿತ್ಸೆ ನೀಡಿ ಪ್ರಾಣ ಉಳಿಸುವುದು. ಇಷ್ಟು ಹೇಳಿ ನನಗೆ ಧನ್ಯವಾದಗಳು. ತುರ್ತು ಪ್ರತಿಕ್ರಿಯೆಯ ಬಗ್ಗೆ ಮಹತ್ವವನ್ನು ತಿಳಿಸಿದ ನನ್ನ ಸಹೋದರಿ ಶಿಲ್ಪಾ ಅವರಿಗೆ ಧನ್ಯವಾದಗಳು. ಮಾತುಗಳನ್ನು ತಿಳಿಸಬೇಕೆಂದು ದೇವರಾಜ್ ಸರ್ ಅಲ್ಲಿ ಕೇಳಿಕೊಳ್ಳುತ್ತೇವೆ. ಪ್ರಾಕ್ಟಿಕಲ್ ಅಷ್ಟೇ. ಇದ್ರ ಉದ್ದೇಶ ಏನಂದ್ರೆ, ಈಗ ನಾವೇನೋ ಇವತ್ತು ಬಂದು ಟ್ರೈನಿಂಗ್ ಕೊಟ್ಟು ಹೋಗ್ಬಿಡ್ತೀವಿ, ಅದು ಇವತ್ತು ಟೈಮ್ ಇದನ್ನು ಮರಿಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಸರ್ ಪಾಪ ನಿಮ್ಗೆಲ್ಲರಿಗೂ ಒಂದು ಸ್ಕಿಲ್ ಬೇಸ್ಡ್ ಎಜುಕೇಶನ್ ಆಗಬೇಕು, ಒಂದು ಫಸ್ಟ್ ಏಡ್ ಬಗ್ಗೆ ಒಂದು ನಾಲೆಡ್ಜ್ ಬರಬೇಕು ಅಂತೇಳಿ ತುಂಬಾ ಆಸಕ್ತಿ ವಹಿಸಿ ನಮಗೆ ಫೋನ್ ಮಾಡಿ ಪಾಪ ಅವತ್ತಿಂದ ತುಂಬಾ ಸಪೋರ್ಟಿವ್ ಆಗಿ ನಮ್ಮ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅನ್ನೋಕ್ಕೆ ಉದ್ದೇಶಕ್ಕೆ
ಕರೆಸಿದ್ದಾರೆ. ಮೊದಲನೇದು ಅವರಿಗೆ ಸ್ವಾಗತ. ಓಕೆ, ಇತ್ತೀಚೆಗೆ ನಮ್ಮ ಒಂದು ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿದೆ ಅಂದ್ರೆ NEP ಅಲ್ಲಿ ಸ್ಕಿಲ್ ಬೇಸ್ಡ್ ಎಜುಕೇಶನ್ ತರಬೇಕು ಅಂತ ಹೇಳಿ ನಮ್ಮ ಕಣ್ಣೆದುರಿಗೆ ಒಂದು ಸಣ್ಣ ಅಪಘಾತ ಆಗುತ್ತೆ, ಅವಾಗ ನಾವ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಎಷ್ಟೋ ಜನ ಗೊತ್ತಿಲ್ಲ. ಆ ವ್ಯಕ್ತಿ ಬಿದ್ದೋಗಿರ್ತಾನೆ, ಅವನಿಗೂ ಕಾಪಾಡಿದ್ರೆ ನಮಗೆ ಜೈಲಿಗೆ ಇಟ್ಕೊಂಡು ಹೋಗ್ತಾರೆ ಅಂತ ಹೇಳಿ ಒಂದು ಭಯ ಇದೆ. ಓಕೆನಾ? ಎಷ್ಟೋ ಜನಕ್ಕೆ ಈ ಒಂದು ಭಯದಿಂದ ಎಷ್ಟೋ ಅಪಘಾತಗಳು, ಸಾವು ನೋವುಗಳು ಅಂದ್ರೆ ನಮ್ಮ ಇಡೀ ಇಂಡಿಯಾದಲ್ಲಿ ಪ್ರತಿ ವರ್ಷ 1,55,000 ಜನ ಡೆತ್ ಆಗೋದು ಯಾವ್ದು ಅಂದ್ರೆ ಆಕ್ಸಿಡೆಂಟ್. ರೀಸೆಂಟ್ ನೀವು ಪುನೀತ್ ರಾಜ್ಕುಮಾರ್ ನೋಡಿರ್ಬೋದು ಅಲ್ವಾ? ಅವರಿಗೆ ಒಂದು ಯಾವ್ದೋ ಒಂದು ಫುಲ್ ವರ್ಕೌಟ್ ಮಾಡಿರ್ತಾರೆ, ಜಿಗಿರ್ತಾರೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಅವ್ರು ಮಾಡಿದ ಒಂದು ಸಣ್ಣ ತಪ್ಪಿಂದ ಅವ್ರ ಜೀವ ಹೋದಂಗಾಯ್ತು. ಏನ್ ತಪ್ಪು ಗೊತ್ತಾ? ಅವರಿಗೆ ಎದೆ ನೋವು ಬಂದಿದೆ ನಿಜ, ಓಕೆನಾ? ಅದು ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಸ್ವಲ್ಪ ಸೂಚನೆಗಳು. ಹಾರ್ಟ್ ಅಟ್ಯಾಕ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಆ ಮೆಟ್ಲಿಂದ ಅವರು ನಡ್ಕಂತಾನೆ ಕರ್ಕೊಂಡು ಹೋಗ್ಬೋದು, ನಡ್ಸ್ಕಂತಾನೆ ಹೋಗ್ಬೋದು. ಯಾವಾಗ್ಲೂ ಕೂಡ ಎದೆ ನೋವು ಬಂದಾಗ, ಆಮೇಲೆ ಪೇಯ್ನ್ ಆದಾಗ ಯಾವಾಗ್ಲೂ ವ್ಯಕ್ತಿನ ನಡ್ಕೊಂಡು ಕರ್ಕೊಂಡು ಹೋಗ್ಬೋದು. ಅಷ್ಟು ಇದು ಇರ್ತವೆ ಅಲ್ವಾ, ವೀಲ್ ಚೇರ್ ಇರ್ತವೆ, ಅದ್ರ ಕೂರ್ಸ್ಕೊಂಡು ಹೋಗಿದ್ರೆ ಅವರಿಗೆ ಎಷ್ಟೋ ಚಾನ್ಸಸ್ ಕಡಿಮೆ ಆಗ್ತಿರ್ತದೆ. ಆದ್ರೆ ಏನ್ ಮಾಡ್ದು, ಅವ್ರನ್ನ ಹಂಗೆ ಕರ್ಕೊಂಡು ಹೋದ್ರು. ಹೋಗಿ ಸ್ವಲ್ಪ ಹೊತ್ತಿಗೆ ಏನಾಯ್ತು ಅಂದ್ರೆ ಹಾರ್ಟ್ ಅಟ್ಯಾಕ್ ಆಯ್ತು, ಜೀವನೇ ಹೋಯ್ತು. ಅದಕ್ಕೆ ಇವತ್ತು ನಿಮಗೆ ಇವೆಲ್ಲ ಯಾಕೆ ತಗೊಂಡ್ರಿ ಅಂದ್ರೆ ಇವತ್ತು ನೀವು ಎಲ್ಲರೂ ಕೂಡ ಇದಕ್ಕೆ ಇನ್ವಾಲ್ವ್ ಆಗ್ಬೋದು. ಯಾಕಂದ್ರೆ ಇವತ್ತು ಒಂದು ಸೆಷನ್ ಮಾಡಿದೀವಿ ಅಂದ್ರೆ ನಿಮ್ ಲೈಫ್ ಟೈಮ್ ನೆನಪಿರ್ಬೇಕು. ಆ ತರ ಒಂದು ಸ್ಕಿಲ್ ಬೇಸ್ಡ್ ಆಗಿ ಒಂದು ಎಜುಕೇಶನ್ ಅಂದ್ರೆ ನಿಮ್ಗೆ ಒಂದು ನಾಲೆಡ್ಜ್ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ತರಗತಿನ ಇದು ಮಾಡ್ತಿದ್ವಿ. ಓಕೆ, ಈಗ ಯಾವ್ದೋ ಒಂದು ಆಕ್ಸಿಡೆಂಟ್ ಆಗುತ್ತೆ. ಓಕೆ, ಇವತ್ತೊಂದು ಜನರಲ್ ಕಾನ್ಸೆಪ್ಟ್ ಹೇಳ್ಬಿಟ್ಟು ಆಮೇಲೆ ಪ್ರಾಕ್ಟಿಕಲಿ ಬರೋಣ. ಓಕೆನಾ? ನಿಮ್ ಕಣ್ಣೇ ನೀವು ಯಾವ ನಂಬರಿಗೆ ಫೋನ್ ಮಾಡ್ತೀರಿ? ಯಾರೋ 108 ಅಂತಾರೆ, ಈ ಕಡೆ 112 ಅಂತಾರೆ. 108 ಅನ್ನೋದು ಎಷ್ಟು ಚೆನ್ನಾಗಿ ಐತೆ ಬೇರೆ ಕಡೆ ಎತ್ಕೊಳ್ಳಿ, ನೀವು ವೈಯಕ್ತಿಕವಾಗಿ. ಓಕೆ, 112 ಅನ್ನೋದು ಎಷ್ಟು ಚೆನ್ನಾಗಿ ಐತೆ? ಯಾವುದೇ ಇಲ್ಲ ಅನ್ನೋದು ಎಷ್ಟು ಚೆನ್ನಾಗಿ ಐತೆ? 112 ಇಲ್ಲ, 108 ಇಲ್ಲ ಅಲ್ವಾ? ಸಿಂಪಲ್ ಏನಂದ್ರೆ ಫಸ್ಟಿಗೆ 108 ಇತ್ತು, ಅದಕ್ಕೆ ಏನಾಗುತ್ತೆ ಎಲ್ಲಾ ಕಾಲ್ಸ್ಗಳು ಅದಕ್ಕೆ ಹೋಗಿ ಅಂದ್ರೆ ಒಂದು ಅಷ್ಟು ಬೇಗ ರೆಸ್ಪಾನ್ಸ್ ಸಿಗ್ತಾ ಇರಲಿಲ್ಲ. ಅದಕ್ಕೆ ಓವರ್ ಇಂಡಿಯಾದಲ್ಲಿ ಒಂದೇ ನಂಬರ್ ಇರಬೇಕು ಅಂತೇಳಿ 112 ಅಂತೇಳಿ ಇತ್ತೀಚೆಗೆ ಪರಿಚಯ ಮಾಡಿದ್ದಾರೆ. ಆ 112 ನೀವು ಫೋನ್ ಮಾಡಿದ್ರೆ ಏನೇನು ಇದರಲ್ಲಿ ಹೆಲ್ಪ್ ಆಗುತ್ತೆ ಅಂದ್ರೆ, ಒಂದು ಎಮರ್ಜೆನ್ಸಿ, ಒಂದು ಫೈರ್, ಏನೋ ಒಂದು ಬೆಂಕಿ ಎತ್ಕಂತು. ಈಗ ಅದಕ್ಕೆ ಬೆಂಕಿ ಎತ್ಕೊಂಡಿರುತ್ತೆ, ಅಲ್ಲಿ ಯಾವ್ದೋ ಫೈರ್ ನಂಬರ್ ಯಾವ ಹುಡುಕಕ್ಕಾಗತ್ತಾ? ಅದಕ್ಕೆ ಏನ್ ಮಾಡಿದ್ರೆ 112 ಸೇರಿಸಿದ್ರು. ಹೆಲ್ತ್, ಎಮರ್ಜೆನ್ಸಿ, ಫೈರ್, ಇದೆಲ್ಲದಕ್ಕೂ ಸೇರಿಸಿ ಒಂದೇ ನಂಬರ್ ಮಾಡಿದ್ರು 112. ಓಕೆನಾ? 112 ಮಾಡಿದ್ರೆ ನೀವು ಅದಕ್ಕೆ ಎಲ್ಲಿ ರೀಚ್ ಆಗುತ್ತೆ ಅಂದ್ರೆ ಮೇನ್ ಆಫೀಸ್ ಬೆಂಗಳೂರು. ಓಕೆನಾ? ನಿಮ್ಮ ಲೊಕೇಶನ್ ಎಲ್ಲಿರುತ್ತಲ್ಲ, ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಇರುತ್ತಲ್ಲ, ಅಲ್ಲಿಂದ ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ಯಾಕೆ 112 ಯಾಕೆ ಮಾಡಿದ್ರು ಅಂದ್ರೆ 108 ಫೋನ್ ಮಾಡ್ತೀರಾ. ಫೋನ್ ಮಾಡಿದಾಗ ಯಾರು ಬರ್ತಾರೆ? ಪೊಲೀಸ್ನವ್ರು ಬರ್ತಾರೆ, ಆಂಬುಲೆನ್ಸ್ ಇದು ಡಾಕ್ಟರ್ ಬರ್ತಾರೆ, ಅಂದ್ರೆ ಇದು ಆಂಬುಲೆನ್ಸ್. ಓಕೆ, ಆಂಬುಲೆನ್ಸ್ನವ್ರು ಬರ್ತಾರೆ, ಬಂದು ಏನ್ ಮಾಡ್ತಾರೆ ಗೊತ್ತಾ? ಯಾವ್ದೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಅವರು ಜೀವ ಇದ್ರೆ ಅಷ್ಟೇ ತಗೊಂಡು ಹೋಗೋದು ಹಾಸ್ಪಿಟಲ್, ಡೆತ್ ಆಗಿದ್ರೆ ಇಲ್ಲಿ ಬಿಟ್ಟಿರ್ತಾರೆ. ಯಾಕೆಂದ್ರೆ ಪೊಲೀಸ್ ಕೇಸ್ ಆಗುತ್ತೆ ಅಂತ. ಮತ್ತೆ ಅವ್ರು ಪೊಲೀಸ್ ಬರೋವರೆಗೂ ಕಾಯ್ಬೇಕು ಹಿಂದ ಆ ಥರ ಇತ್ತು. ಅದಕ್ಕೆ ಈಸೆ ಬಂದು ಅದು ಪ್ಲೇಸ್ ಎಲ್ಲ ನೋಡ್ಬಿಟ್ಟು ಅದು ಏನಾಗಿದೆ ಅಂತೇಳಿ ಆಂಬುಲೆನ್ಸಿಗೆ ಫೋನ್ ಮಾಡಿ ಅವರೇ ಶಿಫ್ಟ್ ಮಾಡ್ತಾರೆ. ಓಕೆನಾ? ಅದಕ್ಕೆ ಏನೋ ಕಾಪಾಡಕ್ ಹೋಗ್ತೀರಾ, ಪೊಲೀಸ್ನವ್ರು ನಿಮಗೆ ಸೈನ್ ಮಾಡಕ್ ಹೇಳ್ತಾರೆ. ನಿಮಗೆ ಸೈನ್ ಮಾಡಿದ್ರೆ ಮತ್ತೆ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ಜೈಲಿಗೆ. ಯಾವುದೇ ಒಬ್ಬ ವ್ಯಕ್ತಿ ಮುಕ್ತವಾಗಿ ಒಬ್ಬ ವ್ಯಕ್ತಿಗೆ ಹೋಗಿ ಹೆಲ್ಪ್ ಮಾಡ್ಬೋದು, ಅಂದ್ರೆ ಸಹಾಯ ಮಾಡ್ಬೋದು. ಆದ್ರೆ ಪೊಲೀಸ್ನವ್ರು ಬಂದು ಬಲವಂತವಾಗಿ ನಿಮಗೆ ಸೈನ್ ಮಾಡಕ್ಕೆ ಹೇಳಂಗಿಲ್ಲ ಅಂತ. ಓಕೆನಾ? ಪೊಲೀಸ್ನವ್ರು ಬಂದು ನಿಮ್ಮ ಹತ್ರ ಬಂದು ಸೈನ್ ಮಾಡಿಸ್ಕೊಳಕ್ ಬಂದ್ರೆ ನೀವು ಮಾಡಲ್ಲ ಅಂತ ಹೇಳಿ. ಓಕೆ, ಡಾಕ್ಟರ್ ನಿಮ್ಗೆ ಸೈನ್ ಮಾಡಕ್ಕೆ ಹೇಳ್ತಾರೆ. ನೀವು ಯಾವ್ದೋ ಗೊತ್ತಿಲ್ಲ ವ್ಯಕ್ತಿ, ಯಾವ್ದೋ ಗೊತ್ತಿಲ್ಲದಿರೋ ವ್ಯಕ್ತಿಗೆ ನೀವು ಕಾಪಾಡಕ್ ಹೋಗ್ತೀರಾ, ಅವ್ರು ನೀವು ಸೈನ್ ಮಾಡಿ ಅಂತಾರೆ, ನೀವು ಮಾಡಕ್ ಹೋಗ್ಬೇಕು. ಓಕೆನಾ? ಅವ್ರು ನಿಮ್ ಯಾವುದೇ ಕಾರಣಕ್ಕೂ ನೀವು ಸೈನ್ ಅನ್ನು ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂದ್ರೆ ಮುಂದೆ ಏನೋ ಒಂದು ಕೇಸ್ ಇದ್ದಾಗ ನಿಮ್ಗೆ ಕೋರ್ಟು ಕಚೇರಿ ಅಂತ ಸುಮ್ಮನೆ ಇದಾಗುತ್ತೆ. ಆದ್ರೆ ಇತ್ತೀಚೆಗೆ ಸೆಂಟ್ರಲ್ ಗೌರ್ಮೆಂಟ್ ನಿಮಗೆ ಈಗ ಯಾಕೆ ಆತರ ಆಗ್ತಿತ್ತು ಅಂದ್ರೆ ಎಲ್ಲ ಆಕ್ಸಿಡೆಂಟ್ ಕೂಡ ಹಂಗೆ ಬಿಟ್ಟು ಹೋಗ್ತಿದ್ರಲ್ಲ, ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ ಮಾಡಿದೆ. ಯಾವ ವ್ಯಕ್ತಿ ಹೋಗಿ ಒಬ್ಬ ಆಕ್ಸಿಡೆಂಟ್ ಆದ ವ್ಯಕ್ತಿನ ಕಾಪಾಡ್ತಾರಲ್ಲ, ಅವ್ರಿಗೆ 25,000 ರೂಪಾಯಿ ಪ್ರೋತ್ಸಾಹಧನ ಅಂತ ಕೊಡ್ತಾರೆ. ಓಕೆನಾ? ಇದು ಟ್ರೀಟ್ಮೆಂಟ್ ಕೊಡುತ್ತೆ. ಅಂದ್ರೆ ಆಂಬುಲೆನ್ಸ್ ಬರೋವರೆಗೂ ನಾವು ಏನ್ ಮಾಡ್ಬೇಕು ಅನ್ನೋದು ಒಂದು ಸಾಮಾನ್ಯ ಕಲ್ಪನೆ ಅಷ್ಟೇ. ಓಕೆ, ನಾವ್ ಏನ್ ಮಾಡ್ಬೋದು ಎಮರ್ಜೆನ್ಸಿ ಅನ್ನೋ ಒಂದು ಏನಂದ್ರೆ, ಇತ್ತೀಚೆಗೆ ಏನಾಗಿದೆ ಅಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಅಂದ್ರೆ ಪ್ರಕೃತಿ ವಿಕೋಪಗಳು ಸಾಕಷ್ಟು ಆಗ್ತದೆ. ಸಡನ್ ಆಗಿ ಈಗ ಹಿಂದೆ ಏನಾಗಿತ್ತು ಅಂದ್ರೆ ಮಳೆಗಾಲದಲ್ಲಿ ಮಳೆ ಬರ್ತಾ ಇತ್ತು, ಬೇಸಿಗೆ ಕಾಲದಲ್ಲಿ ಬೇಸಿಗೆ ಇರ್ತಿತ್ತು, ಚಳಿಗಾಲದಲ್ಲಿ ಚಳಿ ಇರ್ತಿತ್ತು. ಈಗ ಹಂಗಲ್ಲ, ಕ್ಲೈಮೇಟೇ ಚೇಂಜ್ ಆಗಿದೆ.
ಯಾಕಂದ್ರೆ ನಮ್ ಜನಗಳೇ ಚೇಂಜ್ ಆಗ್ಬಿಡ್ತಾರೆ. ಯಾವ ಟೈಮ್ನಾಗ ಹೆಂಗಿರ್ತಾರೆ ಹೇಳಕ್ಕಾಗಲ್ಲ. ಅದಕ್ಕೆ ಅದು ಕ್ಲೈಮೇಟು ಚೇಂಜ್ ಆಗ್ಬಿಡ್ತಾರೆ. ಯಾವ ಟೈಮಿಗೆ ಮಳೆ ಬರುತ್ತೆ, ಯಾವ ಟೈಮಿಗೆ ಬಿಸಿಲು ಬರುತ್ತೆ ಗೊತ್ತೇ ಆಗಲ್ಲ. ಈಗ ಬಿಸಿಲು ಹೊಡಿತಿರುತ್ತೆ, ಇನ್ನು ಸ್ವಲ್ಪ ದಿನ ಮಳೆ ಬಂದ್ಬಿಡುತ್ತೆ. ಓಕೆನಾ? ಬ್ರಿಡ್ಜ್ ಇದಾಗೋದು, ನೀರ್ ಜಾಸ್ತಿ ಆದಾಗ ಏನ್ ಮಾಡ್ತಾರೆ ಹೇಳಿ, ಫುಲ್ ಹೊಡ್ಕೊಂಡು ಹೋಗುತ್ತೆ. ಈಗ ರೆಗ್ಯುಲರ್ ಒಂದೇ ಸೇರ್ತೀನಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಅವಾಗ ಇಲ್ಲಿಂದ ಅಲ್ಲಿ ದಾಟಕ್ಕೆ ಏನ್ ಮಾಡ್ತಿದ್ರು ಅಂದ್ರೆ ಅಲ್ಲಿ ನೀರ್ ಕೊಚ್ಕೊಂಡು ಹೋದ್ರೆ ದಾಟಕ್ಕೆ ಆಗಲ್ಲ. ಅದಕ್ಕೆ ಏನಾಗುತ್ತೆ ಅಂದ್ರೆ ಒಂದು ಈ ತರ ಏನೋ ಒಂದು ವೆಹಿಕಲ್ ಅಲ್ಲಿ ಬಸ್ ಅಲ್ಲಿ ಹೋಗ್ತಾ ಇರ್ತಾರ, ಅದ್ರಲ್ಲಿ ಒಂದು ಹಗ್ಗ ಇತ್ತು ಅಂದ್ರೆ ಅದ್ರಲ್ಲಿ ಈಸಿಯಾಗಿ ಒಂದು ನಾಟ್ ಅದ್ರ ಗಂಟು ಹಾಕಿ ಈ ಕಡೆಯಿಂದ ಆ ಕಡೆ ನೀವು ಈಸಿಯಾಗಿ ದಾಟ್ಬೋದು. ಆತರ ಸೇತುವೆ ಆಗಿರ್ಬೋದು, ಯಾವ್ದೋ ಒಂದು ಹಳ್ಳ ಆಗಿರ್ಬೋದು, ಏನೋ ನೀರ್ ಅಂದ್ರೆ ನೀರ್ ಕೊಚ್ಕೊಂಡು ಹೋಗಿರುತ್ತೆ, ಸೇತುವೆ ಕಿತ್ಕೊಂಡು ಹೋಗಿರುತ್ತೆ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ನಾವು ಈ ತರ ಒಂದು ಗಂಟನ್ನ ಹಾಕಿ ಅಲ್ಲಿಂದ ಅಲ್ಲಿಗೆ ಕಟ್ಬಿಟ್ಟು ನಾವು ಇದು ಮಾಡೋದು. ಓಕೆನಾ? ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಈ ಹಗ್ಗನ ಈ ತರ ಇಟ್ಕೊಂತೀವಿ. ಫಾಲೋ ಅಪ್ ಮಾಡ್ತಿದ್ರ? ಈ ತರ ಇಟ್ಕೊಂಡು ಇದನ್ನ ಏನ್ ಮಾಡ್ತೀನಿ ಫ್ರಂಟ್. ಓಕೆ, ಗೊತ್ತಾಯ್ತಾ? ಇದೈತಲ್ಲ ಫ್ರಂಟ್ ಇಟ್ಕೊಂಡ. ಈಗ ನೆಕ್ಸ್ಟ್ ಏನ್ ಮಾಡ್ತೀವಿ, ಇದನ್ನ ಹಿಂಗ್ ಕ್ರಾಸ್ ಮಾಡ್ತೀವಿ. ಓಕೆ, ಇದು ಸೇರಿಸ್ಬಿಡ್ತೀನಿ. ಈಗ ಏನ್ ಮಾಡ್ತೀನಿ, ಇದನ್ನ ಕ್ರಾಸ್ ಆಗಿ ಇದು ಮಾಡ್ತೀನಿ. ಫಾಲೋ ಮಾಡ್ತಿದ್ರೆ ಈಗ ಇಷ್ಟು ಸಾಕು. ಇಷ್ಟು ಗೊತ್ತಾಯ್ತಾ? ಇದು ಸಿಂಪಲ್. ಏನಂದ್ರೆ ಈಗ ಆ ಕಡೆ ಹಿಂಗೆ ಓಡಾಡ್ಬೋದು ಸ್ವಲ್ಪ. ಈಗ ನೀವು ಒಬ್ರು ಇದನ್ನ ಸಿಂಪಲ್ ಈಗ ಏನ್ ಮಾಡಿದ್ವಿ, ಈ ಕಡೆ ಹಗ್ಗ ಇರ್ತಲ್ವಾ, ಇದನ್ನ ಏನ್ ಮಾಡ್ತೀವಿ, ಇದನ್ನ ಒಳಗೆ ಹಿಂಗ್ ಬಿಡ್ತೀವಿ. ಇದನ್ನೇನ್ ಮಾಡ್ಬೇಕು, ಜಸ್ಟ್ ಹಿಂಗ್ ಬಿಟ್ಕೊಂಡು ಬಂತ ನೋಡಲ್ಲಿ ಏನ್ ಬಂತ. ಹೋಗಿ ನೋಡಿ, ಈ ಸೇತುವೆ ಮೇಲೆ ಆ ಕಡೆ ಸೇತುವೆ ಹಿಂಗೆ ಕಟ್ಬಿಟ್ಟು ಆರಾಮಾಗಿ ಇದು ಹಿಡ್ಕೊಂಡು ನಾವು ಹಿಂಗೆ ಹೋಗೋದು. ಸೇತುವೆ ದಾಟ್ಬೋದು ನೋಡಿ ಗಂಟು, ಯಾಕಂದ್ರೆ ನಾವು ಜಾರ್ ಬೀಳ್ಬಾರ್ದಲ್ವಾ, ಆ ಉದ್ದೇಶಕ್ಕೆ. ಓಕೆ, ಸಿಂಪಲ್ ಆಯ್ತಾ ಇದು? ಮಾಡ್ತೀರ ಬಸ್ ಹಾಂ. ಕೈ ಬಿಡ್ತೀನಿ. ವೆರಿ ಗುಡ್. ನೋಡಿ, ನಾನು ಒಂದೇ ಸಲ ಹೇಳ್ಕೊಟ್ಟಿದ್ದೆ ಎಷ್ಟು ಟ್ಯಾಲೆಂಟ್ ಅಂದ್ರೆ, ನಾನು ಇದನ್ನ ಕಲಿಯಕ್ಕೆ 1 ವರ್ಷ ತಗೊಂಡಿದ್ದೆ. ಆಕ್ಚುಲಿ ನಾನು ಹೇಳಿದ್ದೆ 5 ನಿಮಿಷದಲ್ಲಿ ಕಲ್ತ್ಬೋದು. ಇದನ್ನ ಬಿಚ್ಚೋದು ಇನ್ನು ಸಿಂಪಲ್ ಇದೆ ಅಂದ್ರೆ ಇಷ್ಟು ನಾವು ಒಂದೊಂದೇ ಬಿಡ್ಸಕ್ಕಾಗಲ್ಲ. ಅದು ಇನ್ನೊಂದು ಸಿಂಪಲ್ ಟೆಕ್ನಿಕ್ಸ್ ಹೇಳ್ತಾರೆ ನಿಮ್ಗೆ. ಇವತ್ತಿನ ಕ್ಲಾಸು ಟೆಕ್ನಿಕ್ಸ್, ಏನ್ ಟೆಕ್ನಿಕ್ಸ್ ಯೂಸ್ ಮಾಡ್ಕೊಂಡು. ಓಕೆನಾ? ಬಿಚ್ಚಕ್ ಸಿಂಪಲ್ ಟೆಕ್ನಿಕ್ ಏನಂದ್ರೆ ಜಸ್ಟ್ ಇದನ್ನ ಲೂಸ್ ಮಾಡ್ತೀವಿ. ಇದನ್ನ ಜಸ್ಟ್ ಈಗ ಲೂಸ್ ಮಾಡ್ಕೊಂತೀವಿ, ಇದನ್ನ ಇದ್ರೊಳಗೆ ಬಿಡೋದು. ನೋಡಿ, ಲೂಸ್ ಮಾಡ್ಕೊಂತೀವಿ, ಇದ್ರೊಳಗೆ ಪಾಸ್ ಮಾಡ್ತೀವಿ. ಈ ಸ್ಕಿಲ್ ಎಲ್ಲ ಕಲ್ತಿದ್ರ? ನಿಮ್ಗೆ ಅದೃಷ್ಟ ಇವತ್ತು. ಬಾಯ್ಸ್ ಕಡೆಯಿಂದ ಯಾರು ಟ್ರೈ ಮಾಡ್ತೀರಾ? ಯಾಕಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಬರ್ಲಿಲ್ಲ ಅಂದ್ರೆ ಏನಾಗಲ್ಲ, ನಾವು ಕೂಡ ಒಂದ್ ಕಾಲದಲ್ಲಿ ಹಂಗೆ ಇದ್ವಿ. ನಾವು ಏನೇ ತಪ್ಪಾಗಿ ಸರಿಯಾಗಿ ಕಲಿಬೇಕು. ಹುಡುಗರಾದ್ರು ಬರ್ತೀರಾ? ಒಂದು ಸಿಂಪಲ್ ಟೆಕ್ನಿಕ್ ನಾಟ್ ಹಾಕಿದೀವಲ್ವಾ, ಯಾವ್ಯಾವ ಸಂದರ್ಭದಲ್ಲಿ ಹೆಲ್ಪ್ ಆಗ್ಬೋದು.
ಟ್ರಕ್ಕಿಂಗ್ ವೆರಿ ಗುಡ್. ಅಂದ್ರೆ ಆಮೇಲೆ ಇದನ್ನ ಈ ತರ ನಾಟ ಹಾಕ್ಬಿಟ್ಟು ಆ ಲಾಸ್ಟ್ ಇಂದ ಈ ಲಾಸ್ಟ್ ಕಟ್ಟಿ ಅದನ್ನ ಹಿಡ್ಕೊಂಡು ನಾವು ಈಸಿಯಾಗಿ ಟ್ರಕ್ಕಿಂಗ್ ಮಾಡ್ಬೋದು. ವೆರಿ ಗುಡ್. ರೆಸ್ಕ್ಯೂ ವೆರಿ ಗುಡ್. ರೆಸ್ಕ್ಯೂ ಅಂದ್ರೆ ಈ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಎಲ್ಲ ಒಂದು ಬಿಲ್ಡಿಂಗ್ ಅಂತ ನಾಟ ಹಾಕ್ಬಿಟ್ಟು ಮೇಲೆ ಕಟ್ಬಿಟ್ಟು ಅವ್ರನ್ನ ಮೇಲೆ ಹತ್ಕೊಂತು ಈ ಗಂಟಲ್ಲಿ ಹತ್ಕೊಂತ ಹೋಗ್ಬೋದು. ವೆರಿ ಗುಡ್. ಮತ್ತೆ ನೀರಲ್ಲಿ ಬಿದ್ದಿರ್ತಾರಲ್ವ, ಎಸ್ ನೀರಲ್ಲಿ ಬಿದ್ದಿರ್ತಾರಲ್ವಾ, ನೀರಲ್ಲಿ ನಾಟ ಹಾಕ್ಬಿಟ್ಟು ಅಲ್ಲಿ ಎಸ್ಬಿಟ್ರೆ ಅವ್ರು ಅದು ಹಿಡ್ಕೊಂಡು ಈಸಿಯಾಗಿ ಬರ್ಬೋದು. ವೆರಿ ಗುಡ್. ಮತ್ತೆ ಮತ್ತೆ ಎಲ್ಲರ ಬ್ರಿಡ್ಜ್ಗಳು ಸೇತುವೆಗಳು ಇದ್ದಾಗ ಇದು ಆಟೋಮಲ್ಲಿ ಯೂಸ್ ಆಗುತ್ತೆ. ಈಗ ಇನ್ನೊಂದೇ ಟೆಕ್ನಿಕ್ಸ್ ಏನಂದ್ರೆ, ಈಗ ಯಾವುದೋ ಒಂದು ಬಿಲ್ಡಿಂಗ್ ಫಸ್ಟ್ ಫ್ಲೋರ್ ಅಲ್ಲ ಸೆಕೆಂಡ್ ಫ್ಲೋರ್ ಅಲ್ಲಿ ಅಲ್ಲಿಂದ ಇಳಿಸ್ಬೇಕು ಹತ್ಬೇಕು ಅಂದ್ರೆ ಇದು ಕೆಲವೊಂದು ಟೈಮಲ್ಲಿ ಇದಾಗಲ್ಲ, ಯೂಸ್ ಆಗಲ್ಲ. ಬರೋಕ್ಕಾಗತ್ತೆ ಹೋಗಿ ಬಿಲ್ಡಿಂಗ್ ತರಕ್ಕಾಗಲ್ಲ ಅಲ್ವಾ? ಅದನ್ನ ಈಸಿಯಾಗಿ ಒಂದೇ ನಿಮಿಷದಲ್ಲಿ ಯಾವ ರೀತಿ ಹಗ್ಗದಲ್ಲಿ ಏಣಿ ಮಾಡ್ಬೇಕು ಅಂತ ಹೇಳ್ಕೊಡ್ತೀವಿ. ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಸೇಮ್ ಅದೇ ತರ ಏನ್ ಮಾಡ್ತೀವಿ, ಇದನ್ನ ಹಗ್ಗನ ಹೇಳಿರಿ ಬರ್ತೈತೆ ಹೇಳಿ ಜೋರಿ. ನೋಡಿ ಪ್ರತಿಯೊಂದಕ್ಕೂ ಕೂಡ ಒಂದು ಗಂಟೆ ಇದೆ. ನೋಡಿ ಇಲ್ಲಿ ಒಂದು ಗಂಟೆ ಇದೆಯಾ, ಕಾಲು ಹಿಡ್ಕೊಂಡು ಆರಾಮಾಗುತ್ತೆ. ಪ್ರತಿಯೊಂದಕ್ಕೂ ಗಂಟೆ ಇದೆ ನೋಡಿ. ಸಿಂಪಲ್ ಟೆಕ್ಸ್ ಈ ತರ ಏನ್ ಮಾಡ್ಬೋದು ಹೇಳಿರಿ ನಾನು ಬರ್ತೈತೆ ಜೋರಾಗಿ ಹೇಳಿರಿ ನೋಡಿ. ಈಗ ಹೇಳಿ ಬಿಚ್ಕೊಳುತ್ತಾ ಇಲ್ಲ ಬಿಸ್ಕಂತ ಹೆಂಗ್ ಬಿಸ್ಕಂತ ಇದು ಏನಂದ್ರೆ ಸಿಂಪಲ್ ಟೆಕ್ನಿಕ್ ಏನಂದ್ರೆ ಇದು ಹಿಂಗೆ ಆಗ್ತದೆ. ಓಕೆ ನೋಡಿ ಇದನ್ನ ಹಿಂಗೆ ಸೇರ್ಸಿ ಇಟ್ಕೊಂಡಾಗ ಟೈಟ್ ಇರುತ್ತೆ ಹೇಳಿ. ಓಕೆ ಇದು ಹಿಡ್ಕೊಂಡಾಗ ಏನಾಗುತ್ತೆ ರಿಲೀಸ್ ಆಗುತ್ತೆ. ಅಂದ್ರೆ ನೀವು ಹತ್ತಕ್ಕಿಂತ ಮುಂಚೆ ಲಾಸ್ಟ್ಗೆ ಒಂದು ನಿಮ್ ಕಡೆಯಿಂದ ಬರೀ ಇನ್ನೊಂದು ಆಗ್ತಾ ಇದೆ ಟ್ರೈ ಮಾಡಿ. ನಿಮ್ಗೆ ನೋಡಿ ಈ ಅವಕಾಶಗಳು ಸಿಗಲ್ಲ ಇಲ್ಲ. ನೀವು ಇವತ್ತೇ ಕಲ್ತ್ಬಿಟ್ರೆ ಇನ್ ಫ್ಯೂಚರ್ ನಿಮ್ಮನ್ನ ಹುಡ್ಕೊಂಡ್ಬಿಡ್ತಾರೆ. ಈ ತರ ಟ್ರೈನಿಂಗ್ ಕೊಡೋದು ಯಾರು ನೀವು ನಮಗಿಂತ ತುಂಬಾ ಟ್ಯಾಲೆಂಟ್ ಇದ್ದೀರಾ. ಈ ತರ ಗಂಟೆ ಹಾಕ್ಬೇಕು ಬಿಗಿ. ಎಷ್ಟು ಸಿಂಪಲ್ ಇದೆ. ಅರ್ಧದಲ್ಲಿ ಈ ಸ್ಕಿಲ್ ಎಲ್ಲರೂ ಕಲ್ತಿದ್ರೆ ಎಷ್ಟು ಖುಷಿಯಿಂದ ಇದೆ. ಯಾಕಂದ್ರೆ ನಾವು ದೂರದಿಂದ ನೋಡೋದು ಭಾರಿ ಈಸಿ, ಅದು ಬಂದು ಪ್ರಾಕ್ಟಿಕಲ್ ಮಾಡೋದಿಲ್ಲ ಭಾರಿ ಕಷ್ಟ. ಈಗ ಎಷ್ಟು ಖುಷಿಯಿಂದ ಇದೆ ಅಂದ್ರೆ ಹೊಸ ಟೈಮ್ ಇದು ಫಸ್ಟ್ ಟೈಮ್ ಸರ್ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಇರ್ತದೆ ಅಷ್ಟೇ. ಅವರು ಪ್ರಾಕ್ಟೀಸ್ ಮಾಡ್ಬೇಕು. ಎಲ್ಲ ಹಗ್ಗ ಸಿಗಲ್ಲ ಮತ್ತೆ ನಿಮ್ಗೆ ಇಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕಷ್ಟೇ ಅವಕಾಶ. ಮತ್ತೆ ನೀವು ಎಲ್ಲ ಹಾಸ್ಟೆಲ್ ಎಲ್ಲ ಹೋಗಿ ಹಗ್ಗ ತಗೊಂಡು ಡೋರ್ ಲಾಕ್ ನಮ್ ಸರ್ ಏನೋ ಹೇಳ್ಕೊಟ್ರು ಅಂತ ಹೇಳಿ ಯಾರಿಗೆ ಹೇಳ್ದಂಗೆ ಹೋಗ್ಬಿಟ್ರು ಅವ್ರು ಎದ್ದು ಬಿಡ್ತಾರೆ. ಫಸ್ಟ್ ಏಡ್ ಕಿಟ್ ಎಷ್ಟು ಜನ ನೋಡಿದ್ರ? ಈಗ ನಮ್ಮ ಹತ್ರ ಫಸ್ಟ್ ಏಡ್ ಕಿಟ್ ಇದೆ. ಓಕೆನಾ? ಅದಕ್ಕೆ ಯಾವಾಗ ಯೂಸ್ ಆಗ್ಬೋದು ಅಂತ ನಿಮಗೆ ಒಂದೊಂದೇ ಹೇಳ್ತೀನಿ. ಎಲ್ಲೋ ಶ್ರಮದಾನಕ್ಕೆ ಹೋಗಿರ್ತೀರ, ಒಂದು ಸಣ್ಣ ಪುಟ್ಟ ಗಾಯ ಆಗಿರ್ತದೆ. ಓಕೆನಾ? ಆ ಸಣ್ಣ ಗಾಯನೇ ಮುಂದೆ ದೊಡ್ಡ ಮಟ್ಟದಲ್ಲಿ ನಮಗೆ ಅಪಾಯಕ್ಕೆ ಸಿಗ್ತದೆ. ಓಕೆನಾ? ನಮ್ಮ ಉದ್ದೇಶ ಏನು, ಅವ್ರೇ ಶಿಲ್ಪ ಅವ್ರು ಹೇಳಿದ್ರಲ್ವ ಫಸ್ಟ್ ಏಡ್ ಅಲ್ಲಿ ಏನು ನಾವು ಯಾವ ತರ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಶಿಲ್ಪ ಅದನ್ನೇ ಫಸ್ಟ್ ಏಡ್ ಬಗ್ಗೆ ಯಾಕಂದ್ರೆ ಹತ್ತಿದ್ರಲ್ಲ ಏನು ಅಂದ್ರೆ ಫಸ್ಟ್ ಏಡ್ ನ ಉದ್ದೇಶ ಏನಂದ್ರೆ ರಕ್ತ ಹರಿದ ಅಂದ್ರೆ ರಕ್ತ ಹೋಗೋದನ್ನ ತಡೆಗಟ್ಟೋದಷ್ಟೇ. ಓಕೆನಾ? ತಡೆಗಟ್ಟೋದು ಮತ್ತೆ ಯಾವುದೇ ಸಿಚುವೇಶನ್ ದೊಡ್ಡ ಮಟ್ಟದಾಗೆ ಅಪಘಾತ ಆಗ್ದಂಗೆ ನೋಡ್ಕೊಳ್ಳೋದಷ್ಟೇ. ಓಕೆನಾ? ಅದು ಆಂಬುಲೆನ್ಸ್ ಬರೋವರೆಗೂ ನಮ್ಮ ಕೆಲಸ ಏನಂದ್ರೆ ಒಬ್ಬ ವ್ಯಕ್ತಿನ ಸುರಕ್ಷಿತವಾಗಿ ಆ ಪ್ಲೇಸ್ ಇಂದ ಹೊರಗೆ ತಗೊಂಬರೋದಷ್ಟೇ. ಸುರಕ್ಷಿತವಾಗಿ ಆ ಪ್ಲೇಸ್ ಇಂದ ಹೊರಗೆ ತಗೊಂಬರೋದು. ಫಾರ್ ಎಕ್ಸಾಂಪಲ್ ಹೈವೇ ರೋಡ್ ಅಲ್ಲಿ ಯಾವ್ದೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಅಲ್ಲಿ ದೊಡ್ಡ ಡೇಂಜರ್ ಪ್ಲೇಸ್ ಇಂದ ಹೊರಗಡೆ ತಂದು ಅವನ್ನ ಸೇಫ್ ಆಗಿ ನೋಡ್ಕೊಳ್ಳೋದು. ಎಲ್ಲಿವರೆಗೂ ಅಂದ್ರೆ ಆಂಬುಲೆನ್ಸ್ ಬರೋವರೆಗೂ. ಓಕೆ? ನೋಡಿ ಇವ್ರು ಏನ್ ಮಾಡಿದ್ದಾರೆ, ಎಲ್ಲ ಶ್ರಮದಾನ ಮಾಡಕ್ರೆ ಎಲ್ಲ ಜೋರಾಗಿ ಓಡಿದ್ದಾರೆ. ಯಾರ ಕರ್ತರು ಅಂತ ಓಡೋಗಿದ್ದಾರೆ. ಕಾಲ್ತ ಎಡವಿ ಏನ್ ಮಾಡಿದ್ರೆ ಹೋಗಿ ಬಿದ್ದಿದ್ದಾರೆ. ಓಕೆನಾ? ಅದೆಲ್ಲ ಕಲ್ಲು ಎಡವಿ ಬಿದ್ದಿದ್ದಾರೆ. ಅವ್ರಿಗೆ ಹತ್ರ ಅನ್ಕಡೆ ಬಿದ್ದಿದ್ದಾರೆ.
ಹೋಗಿ ಬಿದ್ದಾಗ ಫಸ್ಟ್ ಎಲ್ಲಿ ಪೆಟ್ಟು ಬೀಳುತ್ತಂದ್ರೆ ಇಲ್ಲಿ ಗದ್ದಕ್ಕೆ ಬೀಳುತ್ತೆ, ಹಣೆಗೆ ಬೀಳುತ್ತೆ, ತಲೆಗೆಲ್ಲ ಒಂದ್ ಕಡೆ ಪೆಟ್ಟು ಬೀಳುತ್ತೆ. ಓಕೆನಾ? ಅಬ್ಸರ್ವೇಷನ್ ಮಾಡ್ಕೊಳ್ಳಿ. ತಲೆಗೆ, ಹಣೆಗೆ ಮತ್ತೆ ಕಿಟ್ ಅಲ್ಲಿ ಏನಂದ್ರೆ ಪ್ರತಿ ಫಸ್ಟ್ ಏಡ್ ಕಿಟ್ ಅಲ್ಲಿ ಈ ತರ ಒಂದು ಬ್ಯಾಂಡೇಜ್ ಇರುತ್ತೆ. ಇದು ಏನಂದ್ರೆ ತ್ರಿಕೋನ ಪಟ್ಟಿ, ಟ್ರಯಾಂಗ್ಯುಲರ್ ಬ್ಯಾಂಡೇಜ್ ಅಂತ ಕರೀತಾರೆ. ಈ ಒಂದು ಬ್ಯಾಂಡೇಜ್ ಇತ್ತು ಅಂದ್ರೆ ಇಡೀ ಬಾಡಿಗೆ ಬ್ಯಾಂಡೇಜ್ ಕಟ್ಬೋದು. ಈ ಒಂದು ಬ್ಯಾಂಡೇಜ್ ಇಂದ ಅಷ್ಟು ಹೆಲ್ಪ್ ಆಗುತ್ತೆ. ಈಗ ಇದನ್ನ ಯಾವ ರೀತಿ ಕಟ್ಟೋದು ಅಂತ ಹೇಳಿ ಇದನ್ನ 3 ಫೋಲ್ಡ್ ಮಾಡ್ಕೊಂಡು ಫಸ್ಟ್ 3 ಫೋಲ್ಡ್ 1 2 3 ಈ ತರ ಮಾಡ್ಕೊಂಡ್ವಾ. ಈಗ ಏನ್ ಮಾಡ್ತೀವಿ, ಅವರಿಗೆ ಸಪೋರ್ಟ್ ತಗೋಬೇಕು, ನಾವೇ ಮಾಡ್ಕೊಬೋದು. ಅವ್ರು ಏನ್ ಮಾಡ್ತೀವಿ ಅಂದ್ರೆ ನಾವು ಕೈಗೆ ಜಸ್ಟ್ ಕೈನ ಯಾವಾಗ ಬ್ಯಾಂಡೇಜ್ ಕಟ್ಟುವಾಗ ಲೆಫ್ಟ್ ಸೈಡ್ ಉದ್ದ ಓಕೆ, ಲೆಫ್ಟ್ ಸೈಡ್ ಉದ್ದ ಇಲ್ಲಿ ಸಣ್ಣ ಯಾಕಂದ್ರೆ ಈಗ ಬೇರೆ ತಂದು ಇದನ್ನ ಇಲ್ಲಿ ಲಾಕ್ ಮಾಡ್ತೀವಿ, ಇಲ್ಲಿ ಲಾಕ್ ಮಾಡಿದ್ರು ಇದನ್ನ ಮುಂದೆ ಪಾಸ್ ಮಾಡ್ತೀವಿ. ಓಕೆನಾ? ಇದನ್ನ ಇಲ್ಲಿ ಲಾಕ್ ಬ್ಯಾಂಡೇಜ್ ಮುಗಿತ್ತು ನೋಡಿ. ಇಲ್ಲಿ ತಲೆ ಗಾಯ ಆದಾಗ ಇಲ್ಲೂ ಬ್ಯಾಂಡೇಜ್ ಇದೆ, ಹಣೆಗೆ ಬ್ಯಾಂಡೇಜ್ ಇದೆ, ಗದ್ದಕ್ಕೆ ಬ್ಯಾಂಡೇಜ್ ಇದೆ. ಇಲ್ಲಿ ಏನಾದ್ರು ಕಿವಿ ಆ ಕಡೆ ಈ ಕಡೆ ಕಿವಿ ಏನಾದ್ರು ಪರ್ಚೋಗಿದ್ರೆ ಇಲ್ಲಿಗೂ ಕೂಡ ಬ್ಯಾಂಡೇಜ್ ಇದೆ. ಓಕೆ, ಇದೆ. ಅದು ನಾವು ಹಿಂಗ್ ಮಾಡಲ್ಲ, ಅಲ್ಲಿ ಆಕ್ಸಿಡೆಂಟ್ ಆದ್ರೆ ಹಿಂಗಾಸ್ ಹೋಗ್ಬಿಟ್ಟು ಯಾಕಂದ್ರೆ ನಮ್ಮ ಮೇಲೆ ಬಂದ್ಬಿಡುತ್ತೆ, ಪೊಲೀಸ್ನವ್ರು ಬಂದು ನಮ್ಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿ. ಓಕೆ, ಇಷ್ಟೇ ಮಾಡ್ಬೇಕಾಗಿರೋ. ಇಷ್ಟು ಮಾಡಿ ಅವ್ರಿಗೆ ಆಂಬುಲೆನ್ಸ್ ಫೋನ್ ಮಾಡ್ಬಿಟ್ರೆ ಆರಾಮಾಗಿ ಬಂದು ಕರ್ಕೊಂಡು ಹೋಗ್ತಾರೆ. 2 ಲೀಟರ್ ಹೋಯ್ತು ಅಂದ್ರೆ ಅವ್ನು ಡೆತ್ ಆಗೋ ಚಾನ್ಸಸ್ ಇರ್ತವೆ. ಅದಕ್ಕೆ ನಮ್ಮ ಉದ್ದೇಶ ಏನು, ಯಾವುದೇ ಒಂದು ಅಪಘಾತ ಆದಾಗ ಬ್ಲಡ್ ನ ಇಮಿಡಿಯೇಟ್ಲಿ ನಾವು ಬ್ಲಡ್ ನ ಸ್ಟಾಪ್ ಮಾಡೋದು, ಅಷ್ಟೇ ನಮ್ಮ ಕೆಲಸ. ಓಕೆ, ನಿಮಗೆ ಮಾಹಿತಿ ಇರಲಿ, ಇಮಿಡಿಯೇಟ್ಲಿ ಬ್ಲಡ್ ನ ಸ್ಟಾಪ್ ಮಾಡೋದು. ನಮ್ ಜನ ಏನ್ ಮಾಡ್ತಾರೆ ಗೊತ್ತಾ, ಬ್ಲಡ್ ಸ್ಟಾಪ್ ಮಾಡೋದಂದ್ರೆ ಯಾವ್ದೋ ಒಂದು ಬ್ಯಾಂಡೇಜ್ ನ ಹಿಂಗೆ ಒತ್ತಿ ಹಿಡ್ಕೊಂಡಿರ್ತಾರೆ. ಅದು ಏನ್ ಮಾಡ್ತಾರೆ, 1 ನಿಮಿಷದಲ್ಲಿ 10 ಸಲ ತೆಗೆದು ನೋಡ್ತಾರೆ, ಬ್ಲಡ್ ಹೋಗಿದೆ ನಿಂತಿದೆ ಏನಂತ ಹಿಂಗ್ ತೆಗಿತಾರೆ. ಹಿಂಗ್ ತೆಗಿಯೋದು ನೋಡೋದು, ಯಾಕಂದ್ರೆ ಬ್ಲಡ್ ನಿಂತಿದೆ ಏನಂತ ನೋಡಕ್ಕೆ. ಹಂಗ್ ಮಾಡಬಾರ್ದು. ಓಕೆ, ಇದೊಂದು ನಾಲೆಜ್ ಇರಲಿ. ಈಗ ಇಲ್ಲೇ ನಿಂತ್ಕೊಳ್ಳಿ ನೀವು, ಮತ್ತೊಂದು ಬ್ಯಾಂಡೇಜ್ ಇರುತ್ತೆ, ಇಲ್ಲೇ ಬರೀ ಈಗ ಮತ್ತೊಬ್ರು ಬರ್ ಬೇಗ ಆರಾಮಾಗಿ ಭಯ ಕೊಡ್ಬೇಕು, ನಡಕ್ತದ ಏನೋ ಆಗ್ಬಿಡ್ತಾರೆ. ಓಕೆ, ಧೈರ್ಯವಾಗಿ. ಈಗ ಆಲ್ರೆಡಿ ಇವರು ಎಚ್ಚರ ಇದ್ದಾರೆ, ಏನೋ ಎದ್ದು ನಿಂತ್ಕೊಂಡಾರೆ ನೋಡಿ, ಅವರೇ ಎದ್ದು ನಿಂತ್ಕೊಬೇಕು. ಓಕೆನಾ? ಈಗ ಏನ್ ಮಾಡ್ಬೇಕು, ಅವ್ರ ಕೈನ ಜಸ್ಟ್ ಈ ಕೈನ ಈ ಸಪೋರ್ಟ್ ಇಟ್ಕೊಳಕ್ಕೆ. ಓಕೆ, ನಾವು ಗೈಡ್ ಮಾಡ್ಬೇಕು ಅವ್ರಿಗೆ. ಅವರೆಲ್ಲ ನಾವ್ ಹೇಳ್ದಂಗ್ ಮಾಡ್ತಾರ ಅವರು. ನಾವೇ ಹಿಂಗಿದೇನಾ ಜಸ್ಟ್ ಆಮೇಲೆ ಹಿಂದ್ಗಡೆ ನೀವು ಗಂಟು ಹಾಕೋದು ಆಗ್ತಿರಲ್ಲ, ಯಾವಾಗಲೂ ಕೂಡ ಈ ಗಂಟು ಮತ್ತೆ ಕಿಚನ್ಗೆ ಹೋಗ್ಬೇಕು. ಹಾಸ್ಪಿಟ್ಲಿಗೆ ಹೋದಾಗ ಈ ಗಂಟು ಪಿಚ್ಚೆ ತರ ಹಾಕ್ಬೇಕು. ನೀವೇನಾರ ಹಿಂಗ ಬಟ್ಟೆ ಸಿಕ್ತು ಅಂತೇಳಿ ಎಲ್ಲ 4-5 ಗಂಟೆ ಹಾಕಿದ್ರೆ ಅಂದ್ರೆ ಡಾಕ್ಟರ್ ಇಲ್ಲಿ ಹೋಗಿದ್ದಷ್ಟು ಏನ್ ಮಾಡ್ತಾರೆ, ಅವ್ರ ಕಂದರಿ ತಗೊಂಡು ಕಟ್ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಷ್ಟಲ್ಲಿ ಇವ್ರು ಫುಲ್ ಕೋಮಾ ಸ್ಟೇಜ್. ಓಕೆ, ಏನಂದ್ರೆ ಇದೊಂದು ಟ್ರಿಕ್ಸ್ ಇದು. ಇದು ಕಟ್ಟುವಾಗ ನೀವು ಈ ಗಂಟು ನೋಡಿ ಡಾಕ್ಟರ್ ಕಂಡು ಹಿಡಿತಾರೆ, ಫಸ್ಟ್ ಏಡ್ ಟ್ರೈನರ ಇಲ್ಲ ಅಂತೇಳಿ. ಈ ತರ ಕಟ್ಬೋದು. ಓಕೆ, ಈಗ ನೀವು ಧೈರ್ಯವಾಗಿದ್ದೀರಾ, ಭಯ ಪಡ್ಬೇಡ್ರಿ. ಮಾಡ್ಬಿಟ್ಟು ಅದು ಇದ್ರ ಮೇಲೆ ಈ ತರ ಬ್ಯಾಂಡೇಜ್ ಈಗ ಇಲ್ಲಿ ಲೂಸ್ ಆಗ್ಬಿಟ್ಟಿದೆ. ಓಕೆನಾ? ಈ ತರ ಹಿಂಗ್ ಸುತ್ತಿ ಇದ್ರೊಳಗೆ ಪಾಸ್ ಮಾಡ್ಬೇಕು. ಸ್ಟ್ರೈಟ್ ಆಯ್ತಲ್ಲ? ಇವ್ರಿಗೊಂದು ಬಿಗ್ ಕ್ಲಾಪ್ಸ್ ಹಾಕ್ರಿ. ಅಂದ್ರೆ ಅಲ್ಲಿಂದ ವಾಲಂಟಿಯರ್ ಬಂದಿದಾರಲ್ಲ, ಅದಕ್ಕೆ ಅಪ್ರಿಶಿಯೇಟ್ ಮಾಡ್ಬೇಕು ಅವ್ರಿಗೆ. ಓಕೆ, ಇಬ್ರು ಫ್ರೆಂಡ್ ಆದ್ರಿ. ಓಕೆನಾ? ಕೈ ಮುರಿದಾಗ ಏನಾಗ್ಬೇಕು ಅಂದ್ರೆ ಫಸ್ಟ್ ಆ ಕೈನ ನಾವು ಮೂವ್ಮೆಂಟ್ ಆಗ್ಬಾರ್ದು. ಮೂವ್ಮೆಂಟ್ ಆಯ್ತು ಅಂದ್ರೆ ಏನಾಗುತ್ತೆ, ಇದೆಲ್ಲ ಇದು ಹಿಂಗ್ ಫುಲ್ ಹಿಂಗ್ ಆಗ್ಬಿಡ್ತು ಕೈ. ಅದು ಮೂವ್ಮೆಂಟ್ ಆಗ್ದಂಗೆ ಏನ್ ಮಾಡ್ಬೇಕು ಅಂದ್ರೆ, ಈ ಲೋಕಲ್ ಎಲ್ಲ ಬಿದ್ದಿರ್ತಾರೆ ಅಂದ್ರೆ ನಿಯರೆಸ್ಟ್ ಅಂದ್ರೆ ಒಂದು ವಾಟರ್ ಬಾಟಲ್ ಇರ್ಬೋದು, ಒಂದು ಮರದ ಪೀಸ್ ಆಗಿರ್ಬೋದು, ಕೋಲ್ ಇರ್ಬೋದು, ಏನಿರುತ್ತೆ ಹೋಲ್ಡ್ ಮಾಡ್ಬೇಕು, ಇಲ್ಲಿ ಪಾಸ್ ಮಾಡ್ಬೇಕು. ಓಕೆನಾ? ಎಲ್ಲ ವಾಟರ್ ಬಾಟಲ್ ಕೊಡ್ತೀರಾ ಅಲ್ಲೈತಾ? ಸ್ಟೀರಿಂಗ್ ಮಾಡ್ತೀವಿ. ನೋಡಿ, ಈ ವಾಟರ್ ಬಾಟ್ನ ಇದೈತಲ್ಲ ಮುಚ್ಚಳ, ಇದನ್ನ ತೆಗೆದು. ಓಕೆನಾ? ಇದನ್ನ ತೆಗೆದ್ಬಿಟ್ಟು ಇದನ್ನ ಒಂದು ಫೋಲ್ಡ್ ಮಾಡ್ತೀವಿ. ನೋಡಿ ಎಷ್ಟು ಸಿಂಪಲ್ ಇದೆ. ಮರ ಹುಡ್ಕೊಂಡ್ ಬರಕ್ಕಾಗತ್ತೆ, ಅವ್ರಿಗೆ ಕೋಲ್ ಹುಡ್ಕೊಂಡ್ ಬರಕ್ಕಾಗತ್ತೆ. ಅಲ್ಲಿ ವಾಟರ್ ಬಾಟ್ಲ್ ಅಂತ ಎಲ್ಲಾ ಕಡೆ ಬಿದ್ದಿರ್ತಾರೆ. ಇದೇ ಫಸ್ಟ್ ಏಡ್. ಫಸ್ಟ್ ಇವ್ರ ಕೈ ಇರುತ್ತಲ್ಲ, ಈ ತರ ಕೈ ಮಾಡೋದು.
ಮಾಡ್ತೇವೆ ನೀವು ಹೋಗೋದು ಸದ್ಯಕ್ಕೆ ಇದೊಂದು ಎಮರ್ಜೆನ್ಸಿ ಕಟ್ಟಿರ್ತೀನಿ ಇದನ್ನ ನಿಮಗೆ BP ಚೆಕ್ ಮಾಡುವಾಗ ಏನೋ ಒಂದು ಹಾಕಿರ್ತಾರಲ್ಲ ಆಕ್ಚುಲಿ ಇದು ಏನಕ್ಕೆ ಯೂಸ್ ಮಾಡ್ತೀವಿ ಇಲ್ಲೇ ಕೈ ಕಟ್ಟಾಗಿರುತ್ತೆ ಅಂತ ಹೇಳ್ತೀವಿ ಎಲ್ಲೋ ಆಕ್ಸಿಡೆಂಟ್ ಆದಾಗ ಕೈ ಕಟ್ಟಾಗಿರುತ್ತೆ ಅಂತ ತಿಳ್ಕೊಳ್ಳಿ ಬ್ಲಡ್ ಹೋಗ್ತಾ ಇರುತ್ತೆ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಇದು ಇಟ್ಕೊಳ್ಳಿ ಇದು ನೆನಪು ಅಂತಲ್ಲ ಅದಕ್ಕೆ ಹೇಳಿದೆ ಇನ್ನೊಬ್ರು ಬರ್ರಿ ಹಾಗೆ ಇದೆಲ್ಲ ಫಾಲೋ ಮಾಡ್ತಿದ್ದೀರಾ ಆಮೇಲೆ ನಿಮ್ ಕೈಯಿಂದ ಪ್ರಾಕ್ಟೀಸ್ ಮಾಡ್ಸೋದು ಇದೆಲ್ಲ ಈಗ ನೋಡೋದವ್ರು ಭಯ ಯಾಕಂದ್ರೆ ಯಾವಾಗ ಬಿಚ್ತಾರಪ್ಪ ಈಗ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಎಲ್ಲ ಲೈನ್ ಹಚ್ಚಿರ್ತಾರಲ್ಲ ಇದು ಈ ಸ್ಕಿಲ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಇದು ಯಾಕಂದ್ರೆ ಇದು ಬೇಸಿಕ್ ಇದು ಯಾಕಂದ್ರೆ ನಮಗೆ ಗಾಯ ಆಗೋದು ಈ ಪ್ಲೇಸ್ಗಳಲ್ಲಿ ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಈ ತರ ಅವರಿಗೆ ಪ್ಲಾಸ್ಟಿಕ್ ಬಾಟ್ನ ಕಟ್ತೀವಿ ಕಟ್ಬಿಟ್ಟು ಏನ್ ಮಾಡ್ತೀವಿ ಜಸ್ಟ್ ಹಿಂಗ್ ಫೋಲ್ಡ್ ಮಾಡಿ ಜಸ್ಟ್ ಇಷ್ಟೇ ಒಳಗೆ ಬಟ್ಟೆನ ಪಾಸ್ ಮಾಡಿ ಇದು ನೋಡ್ಕೊಳ್ಳಿ ಇದನ್ನ ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ಅವ್ರ ಕೈ ಈ ಕಡೆ ಕೈ ಖಾಲಿ ಇದೆಯಲ್ಲ ಇದನ್ನ ಹಿಂಗ್ ಹಿಡ್ಕೊಳಕ್ ಹೇಳ್ಬೇಕು ಓಕೆ ಇಲ್ಲಾಂದ್ರೆ ಜೋಬ್ನ ಕೈ ಹಾಕೊಂಡ್ಬಿಡ್ತಾರ ಓಕೆ ಇದನ್ನ ಹಿಂಗ್ ಕೈಗೆ ಹಿಂಗ್ ಹಿಡ್ಕೊಳಕ್ ಹೇಳ್ಬೇಕು ಓಕೆ ಇದನ್ನ ಏನ್ ಮಾಡ್ತೀವಿ ಈ ಕೈಗೆ ಪಾಸ್ ಮಾಡಿ ಇದನ್ನ ಹಿಂಗ್ ತಾಡ್ತೀವಿ ಓಕೆ ನೋಡಿ ಈ ಕೈ ಏನ್ ಮಾಡಪ್ಪ ಅಂದ್ರೆ ಈ ತರ ಫುಲ್ ಈ ತರ ಬಿಡಂಗಿಲ್ಲ ಜಸ್ಟ್ ಇದನ್ನ ಟೈಟ್ ಆಗಿಲ್ಲ ಇದಕ್ಕೆ ನೋಡೋಕೆ ಇಲ್ಲೇ ಇದೆಲ್ಲ ಇದು ಇದೆಲ್ಲ ಕಾಣಿಸ್ತಿದೆಯಾ ಇದನ್ನ ಈ ಟೈಟ್ ಮಾಡೋದಷ್ಟು ಇದನ್ನ ಟೈಟ್ ಮಾಡಿ ಇದ್ರೊಳಗೆ ಪಾಸ್ ಮಾಡೋದು ನೋಡಿ ಟೈಟ್ ಆಯ್ತಾ ಈ ತರ ವಾಟ್ ಅಂದ್ರೆ ಇವ್ರಿಗೆ ಈಗೆಲ್ಲ ನೋಡ್ಕೊಂಡಲ್ಲ ನಾಳೆ ಇನ್ನೊಬ್ರಿಗೆ ಆರಾಮಾಗಿ ಕಟ್ತಾರ ಯಾಕೆ ಇಷ್ಟು ಹತ್ತರಿಂದ ನೋಡಿದಾರಲ್ಲ ಹೆಂಗ್ ಕಟ್ಟೋದು ಅಂತೇಳಿ ಅಲ್ಲಿಂದ ನೋಡೋದು ಈಸಿ ಇಲ್ಲಿ ಬಂದು ಪಾರ್ಟಿಸಿಪೇಷನ್ ಮಾಡಿದ್ದಲ್ಲ ವಾರಿಗೆ ಚಾಲೆಂಜಿಂಗ್ ಇದು ಯಾಕಂದ್ರೆ ಎಲ್ಲ ನಮ್ಮನ್ನೇ ನೋಡ್ತಿರ್ತಾರೆ ಓಕೆ ಈಗ ಇವ್ರಿಗೆ ಏನಾಗಿದೆ ಅಂದ್ರೆ ಏನಾಗಿದೆ ಕೈ ಕಟ್ಟಾಗಿದೆ ಅಂತ ತಿಳ್ಕೊಳ್ಳ ಅಂದ್ರೆ ಆತರ ಆಗದ್ ಬೇಡ ಅವ್ರಿಗೆ ಪಾಪ ಅಂದ್ರೆ ಫಸ್ಟ್ ಅಕಸ್ಮಾತ್ ಇಲ್ಲಿ ಕೈ ಇದಾಗಿದ್ರೆ ಇಲ್ಲಿ ಕಟ್ಬೇಕು ಓಕೆ ಇಲ್ಲಿ ಸರ್ಕ್ಯುಲೇಷನ್ ಆಗ್ತದೆ ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ಫಸ್ಟ್ ನೋಡ್ಬೇಕು ಇದು ಗಡಿಬಿಡಿ ಮಾಡ್ಕೊಳಕ್ ಹೋಗ್ಬಾರ್ದು ಈಗ ನಾವು ಗಡಿಬಿಡಿ ಆಗೋದು ಅವ್ರು ಮತ್ತೆ ಎದುರು ಹೋಗ್ತಾರೆ ಸ್ವಲ್ಪ ಕೂಲಾಗಿ ಫುಲ್ ಟೈಟ್ ಆಯ್ತು ಇದನ್ನೇನ್ ಮಾಡ್ಬೇಕು ಇಲ್ಲಿ ಆಗಿದ ತಕ್ಷಣ ಇಲ್ಲಿ ಒಂದು ಬ್ಯಾಂಡೇಜ್ ಕಟ್ಬೇಕು ಅವ್ರಿಗೆ ಕಟ್ಟೋದು ಹೆಂಗೆ ಅಂದ್ರೆ ಜಸ್ಟ್ ಅವ್ರನ್ನ ಏನ್ ಮಾಡ್ಬೇಕು ಈಗ ಇದೆಲ್ಲ ಇದು ಇದು ಹಿಂಗೆ ಅನ್ಕೊಳ್ಳಿ ಇದು ಪಾಸ್ ಮಾಡ್ಬಿಟ್ಟು ಇದು ಒಳಗೆ ಯಾಕಂದ್ರೆ ಟೈಟ್ ಹಂಗೆ ಹೇಳ್ಸಕ್ಕೆ ಟೈಟ್ ಆಯ್ತಾ ಇನ್ನೂ ಟೈಟ್ ಆಗ್ಕೊಂಡು ಇದನ್ನ ಹೇಳಿದೆ ಅಷ್ಟು ನೋಡಿ ಓಕೆ ಲೂಸ್ ಆಗಲ್ಲ ಬ್ಲಡ್ ಇನ್ನೂ ಜಾಸ್ತಿ ಹೋಗುತ್ತೆ ಇದು ಹಿಂಗೆ ಯಾವತ್ತು ಬ್ಲಡ್ ಹಿಂಗೆ ಬೇಳೆ ಬಿಟ್ಟಾಗ ಏನಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಹಿಂಗೆ ಹೋಗುತ್ತೆ ಅದನ್ನೇನು ಹೋಗುತ್ತೆ ಜಸ್ಟ್ ಇಲ್ಲಿ ಯಾಕಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಹೇಗೆ ಏನಾಗುತ್ತೆ ಬ್ಲಡ್ ಸ್ಟಾಪ್ ಆಗುತ್ತೆ ಇಷ್ಟೇ ನಮ್ ಕೆಲಸ ಮಾಡ್ಬೇಕಾಗಿರೋದು ಹಿಂಗೆ ಬಿಟ್ಕೊಂಡು ಇಷ್ಟೇ ಮಾಡ್ಬೇಕು ಇವ್ರಿಗೊಂದು ಬಿಗ್ ಕ್ಲಾಸ್ ಆಗ್ತದೆ ಇವ್ರಿಗೆ ನೀವೇ ಹೇಳ್ಬಿಡಿ ಓಕೆನಾ ಈಗ ಬಿಗಿ ಕಟ್ಟಿದ್ರೆ ನಡ್ಕೊಂಡು ಹೋಗಕ್ಕಾಗತ್ತ ಅವ್ರಿಗೆ ಈಗ ಆಂಬುಲೆನ್ಸ್ ಅಲ್ಲಿದೆ ಆ ಗೇಟ್ ಇಲ್ಲಿದೆ ಅಲ್ಲಿಂದ ಅಲ್ಲಿವರೆಗೆ ಕರ್ಕೊಂಡು ಅದಕ್ಕೆ ಏನ್ ಮಾಡ್ತೀವಿ ಅದಕ್ಕೆ ಯಾಕೆ ಬಿಟ್ಟಿದೀನಿ ಅಂದ್ರೆ ಅವ್ರ ಕಾಲ್ನ ನಾವೇನ್ ಮಾಡ್ಬೇಕು ಅವ್ರ ಕೈನ ಹೆಗಲ ಮೇಲೆ ನಿಂತ್ಕೊಂಡು ಕಾಲ್ನ ನಮ್ಮ ಕಾಲ ಮೇಲೆ ಇಟ್ಕೊಂಡು ಆಮೇಲೆ ಕಾಲು ಹಂಗೆ ಏನಾಗುತ್ತೆ ನಡೆಯಕರೆ ಏನಾಗುತ್ತೆ ಆ ಕಡೆ ಈ ಕಡೆ ಹೋಗುತ್ತಲ್ಲ ಅದನ್ನ ಇಲ್ಲಿ ಬಿಗೆ ಕಟ್ಕೊಂಡು ನಮ್ಮ ಕಾಲಿಗೆ ಹಿಂಗಿದೆ ಟೆಕ್ನಿಕ್
ಗಿಚ್ಚಂಗ ಕಟ್ಟಿದೀನಿ. ಜಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಇವ್ರನ್ನ ಓಕೆ ಓಕೆ ಇವರಿಗೆ ಕಾಲಿಗೆ ಬಿಟ್ಬಿಟ್ಟು ಕಾಲು ಹಿಂಗೆ ಎತ್ಕೊಳ್ಳೋದು ಅವ್ರು ಎತ್ಕೊಳ್ಳೋ ಅವ್ರು ಚೆನ್ನಾಗಿರಲ್ಲ ಅವ್ರು ಹೋಗ್ತಾರ ನೀವ್ ಹೇಳಂದ್ರೆ ಅವ್ರಿಗೆ ಗಾಯ ಕಾಲು ಚೆನ್ನಾಗಿರ್ತಾರೆ ಆದ್ರೆ ಅವ್ರು ಸುಸ್ತಾಗ್ಯಾರ ಫುಲ್ ಆಯಾಸ ಆಗಿ ಸುಸ್ತಾಗಿ ಒಂದು ಮಾನವೀಯತೆ ಅಂತ ಅವ್ರ ಪಾಪ ಅಲ್ಲಿಂದ ಒಬ್ಬ ಗಾಯ ಮಾಡ್ಕೊಂಡಾರಲ್ಲ ಅವ್ರನ್ನ ಅಲ್ಲಿವರೆಗೂ ಎತ್ಕೊಂಡು ಹೋಗೋಣ ಎತ್ಕೊಂಡು ಹೋಗಕ್ಕೆ ಫೈರ್ಮನ್ ಲಿಫ್ಟ್ ಅಂತ ಇದೆ. ಓಕೆ, ಈಗ ಆಲ್ರೆಡಿ ಇವರು ಚೆನ್ನಾಗಿದ್ದವ್ರನ್ನ ಎತ್ಕೊಂಡು ಹೋಗಕ್ಕೆ ಫೈರ್ಮನ್ ಲಿಫ್ಟ್. ಯಾರು ಫೈರ್ಮನ್ ಲಿಫ್ಟ್ ನೋಡಿದ್ರ? ಯಾರು ಮಾಡ್ತಾರೆ ಫೈರ್ಮನ್ ಲಿಫ್ಟ್? ಈಗ ನೀವ್ ಯಾರು ಬಂದು ಅವ್ರನ್ನ ಎತ್ಕೊಳ್ಳಿ ನೋಡು. ಒಬ್ಬರೇ ಇದ್ದಾಗ ಹೆಂಗೆ ಎತ್ಕೊಂತೀರ ನೋಡು. ಇವ್ರು 4 ಜನರಲ್ಲಿ ಯಾರ ಕೈ ಚೆನ್ನಾಗಿದೆ ಈಗ ಇನ್ನೊಂದು ಕೈನು ಸರ್ ಅದಕ್ಕೂ ಬ್ಯಾಂಡೇಜ್ ಕಟ್ರಿ ಕೈ ಮುಡೋದು ಅದು ರೈತರ ಸೂರತ್ ಹೆಡ್ ಇಂಜುರಿ ಆಗಿರುತ್ತೆ. ಮತ್ತೆ ಬೇರೆ ಅದಕ್ಕೂ ಆಟ ಓಕೆ, ಈ ಎಲ್ಲಾ ಮೆಥಡ್ ನ ಈಗ ತೋರ್ತೀನಿ. ಇದನ್ನ ಒಂಚೂರು ಆಯಾಸ ಆಗದಂಗೆ ಈಸಿಯಾಗಿ ಅಲ್ಲಿವರೆಗೆ ಸಿಂಪಲ್ ಮೆಥಡ್. ದೊಡ್ಡವ್ರಿಗಿರ್ತಲ್ಲ ಅವ್ರನ್ನೇ ಗೆತ್ತದು. ಈಗ ಒಂದ್ ಕೆಲಸ ಮಾಡಿ, ನೀವೇ ಕಳ್ಸಿ. ಯಾರು ನಿಮ್ಗೆ ಯಾರೇ ಕಳ್ಸ್ಬೇಕು, ದಪ್ಪಕ್ಕಿದಾರೋ ಸಣ್ಣ ನೀವೇ ಕಳ್ಸಿ, ನಾನು ಈಸಿಯಾಗಿ ಎತ್ಕೊಂಡು ಈಸಿಯಾಗಿ ಇಲ್ಲಿಂದ ಬೈಕ್ ವರೆಗೆ ಎತ್ಕೊಂಡು ಹೋಗಿ. ಯಾರು ಎತ್ಕೊಂಡು ಹೋಗ್ತೀರಾ? ನಾ ಎತ್ತೀನಿ, ನೀವೇ ಯಾರು ಎತ್ಕೊಂಡು ಹೋಗುತ್ತೆ. ಈಗ ಅವಾಗಲೇ ಇಷ್ಟ ತಗೊಂಡಿದ್ದಾರಲ್ಲ, ಈಗ ಇನ್ನು ಸ್ವಲ್ಪ ಇದ್ರೊಳಗಿಂದ ಇದ್ರೊಳಗಿಂದ ಈಗ ಹಾಕೋದ ಅಂತ ಈಗ ಲಾಕ್ ಮಾಡಿ ಜಸ್ಟ್ ಲಾಕ್ ಮಾಡಿ ನಾನು ಇವಾಗ ಪಾಸ್ ಮಾಡಿ. ನೀನು ಯಾಕೆ ಲಾಕ್ ಮಾಡ್ತಿದ್ರೆ ಮತ್ತೆ ಎಲ್ಲೂ ಕೂಡ ಇಷ್ಟ ಮಾಡೋದು. ಓಕೆ, ಇದು ಲಾಕ್ ಮಾಡಿ ಜಸ್ಟ್ ಇವಾಗ ಹಾಕೋದು ಪಾಸ್ ಮಾಡಿ. ಇಲ್ಲಿವರೆಗೆ ಸೊಂಟ ಕಾಲುವೆ ಕೂತ್ಕೊಂಬ. ನೀವು ಆರಾಮ ಕೂತ್ಕೊಳ್ಳಿ, ಭಯ ಪಡಬೇಡಿ. ಯಾರೋ ಸ್ವಲ್ಪ ಗಟ್ಟಿ ಇರೋರು ಬರ್ರಿ, ಮತ್ತೆ ಎತ್ತಕ್ಕೆ ಇವರಿಗೆ ಮತ್ತೆ ಭಯ ಪಡ್ಕೊಡ್ತಾರೆ. ನೀವು ಎತ್ತೀರ ಅವ್ರನ್ನ ಕೆಲಸ ಮಾಡೋಣ. ಓಕೆನಾ? ಇದು ಸೆಂಟ್ರಾಗಿ ಇರ್ಬೇಕು. ಇದು ಓಕೆ, ಇದೈತಲ್ಲ ಸೆಂಟ್ರ್ ಪಾಯಿಂಟ್ ಇರ್ಬೇಕು. ಅವರೇ ಸರಿ ಮಾಡ್ಕೊಂಡು ಈಗ ಒಂದು ಕೆಲಸ ಮಾಡೋಣ. ಇವತ್ತು ಮಹಿಳಾ ದಿನಾಚರಣೆ ಇತ್ತು. ಪಾಪ ಮಹಿಳೆಯರು ಎತ್ಸೋದು ಬೇಡ, ಬಾಯಿಸ್ಬೇಡ. ನೀವು ಈ ಕಡೆ
ಹಿಂಗೆ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ಇಟ್ಕೊಂಡು ಈ ಅಂತ ಇಲ್ಲಿ ಇರ್ತಾರೆ ಗಟ್ಟಿ ಇರ್ತಾರೆ ಭಯಕ್ಕೆ ಹೋಗ್ಬೇಡ್ರಿ. ಈಗ ಮತ್ತೆ ಎತ್ತೋದು ಇಳಿಸೋದು ಮಾಡಬಾರ್ದು. ಮತ್ತೆ ಭಯ ಪಡ್ತಾರೆ. ಒಂದ್ಸಲ ಎತ್ತಿದ್ರೆ ಮತ್ತೆ ನಾ ಹೇಳೋವರೆಗೂ ಇಳಿಸಂಗಿಲ್ಲ. ಮತ್ತೆ ಆ ಕಡೆ ಕೈ ಬಿಟ್ಟು ಹೋಗಿಲ್ಲ. ಸ್ಟೈಲ್ ಮತ್ತೆ ಕೈ ಬಿಟ್ಟು ರೆಡಿ ನಮ್ಮ ಪ್ರೋಗ್ರಾಮ್ ಒಂದು ಕವನ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೋತೇನೆ. ಕಾವೇರಿ ಟೀಮಿಂದ ಕವನ. ಕೈಗೊಂಬೆಯು ನೀನೆ, ಗೊಂಬೆಯಾಡಿಸುವವನೂ ನೀನೆ, ಕರದಲ್ಲಿರಿಸಿಕೊಂಡು ಕಾಪಾಡಿದರೆ ವದನದಲ್ಲಿರುವ ನಯನಗಳಲ್ಲಿ ಕಾಂತಿ ಕಂಗೊಳಿಸುವಂತೆ ಮಾಡುವವನು ನೀನೆ, ಹಸ್ತದಲ್ಲಿ ಇರಿಸಿಕೊಂಡರೆ ಆಶೀರ್ವದಿಸಿ ಕೈಗೊಂಬೆಯಾಗುವ ನೀನು, ಖುಷಿಯಲ್ಲಿ ಕಲರವ ಮೂಡಿಸುವ ನೀನು ಭಲೆ ಅದ್ಭುತವಾದ ಜಾದುಗಾರ. ನಿಯಮಾನುಸಾರದ ಕೆಲವರಿಗೆ ಏನೂ ತೋಚದಿರುವಾಗ ಬೆಳಗಿನ ಕಿಡಿಯಾಗಿಸುವ ಕಲೆಗಾರನು ನೀನೆ, ಸಜ್ಜನರಿಗೆ ಶ್ರೀರಕ್ಷೆಯಾಗುವ ನೀನು, ದುರ್ಜನ ನೀನೇ ಈ ಜಗದ ಸಾಹುಕಾರ. ಸಮಯ ಇಲ್ಲ ಪುಟ ಹರಿದು ಹೋಗಿದೆಯಲ್ಲ ಎಂದು ಹಳೆಯದೆನ್ನಬೇಕು. ಜೀವನದಲ್ಲಿ ಈ ರೀತಿಯ ಮಾಡಲ್ಲ ಪರ್ಫೆಕ್ಟ್ ಬೇಕು ಬಲ್ಲೆ ಡ್ಯಾನ್ಸ್ ಅದು ನ್ಯಾಚುರಲ್ ಬಾಡಿಗೆ ಬ್ರೋ ಅವ್ರ ಜಯತು ಕನ್ನಡ ಮನೆಗೆ ಸಲಹಿ ಹೊರೆದ ತಾಯಿಗೆ ಬ್ಯಾಲ್ ಕೊಡತ್ಲಿ ಕಲ್ಯಾಣ ಪಿಸಾದ ಏನಾಗ್ತಿದೆ ರೆಕಾರ್ಡಿಂಗ್ ಆಗುತ್ತೋ
ಸೋಚಿದೆ ಮಾಯಾಯಿ ನನ್ನ ಮುದ್ದಿನ ಹೃದಯ ಗುಡಿ ನೋಟವ ಎಲ್ಲಿ ಜಾರಿಬಿಟ್ಟಿದೆ ಜೀವ ಖುಷಿಯಂತೆ ನೀ ಖುಷಿಯಂತೆ ಬಂದೆ ಮುಂಗುಳ್ಳ ಗಿರಿಸಿಬಿಟ್ಟು ಜಪವ ಏನೋ ಏನೋ ಆಗಿದೆ ನನಗೆ ಗೊತ್ತೇ ಆಗದೆ ಸುಕುಮಾರಿ ಶುರುವಾಗಿದೆ ಪ್ರೀತಿ ರಂಗೋಲಿ ಮರೆತೋಗಿದೆ ಮಾಯಾಯಿ ನನ್ನ ಮುದ್ದಿನ ಹೃದಯ ಗುಡಿ ನೋಟವ ಎಲ್ಲಿ ಜಾರಿ ಬಿಟ್ಟಿದೆ ಜೀವ ಖುಷಿಯಂತೆ ನೀ ಖುಷಿಯಂತೆ ಬಂದೆ ಮುಂಗುಳ್ಳ ಕಿರಿಸಿಬಿಟ್ಟು ನೀ ಶಬವ ನಿಜಗೂ ನಾನೇನ ಬದಲಾಯಿಸಿಟ್ಟೆ ನನ್ನ ಸೋಲಿಲ್ಲದ ಹುಡುಗಾನ ಆದಂತಿದೆ ಬಲಹೀನ ನೋಡುತ್ತಿರೆ ನಿನ್ನ ನಗುನ ತುಸು ಜಂಬ ನಿನಗೆ ಇದ್ದರು ನನಗಿಷ್ಟ ನೀನು ಆದರೂ ನಿನ್ನ ಹಾಗೆ ಯಾರು ನನ್ನನ್ನು ತಿಳಿದಿಲ್ಲ ಇನ್ನು ಜಗವೆಲ್ಲ ಮತ್ತೆ ಜಾರಿ ನಿಂತಿದೆ ಜೀವ ನನಗೆ ಗೊತ್ತೇ ಆಗದೆ ಪ್ರಾಕ್ಟೀಸ್ ಮಾಡಿಲ್ಲ ಪ್ರಾಕ್ಟೀಸ್ ಮಾಡಿಲ್ಲ ಮೆಟ್ಟುವಂತ ಹಿಂಸೆಯನ್ನು ಮೆಟ್ಟುವಂತ ಸಂಪ್ರದಾಯ ಸಂಸ್ಕೃತಿಯ ಹೆಸರಿನಲ್ಲಿ ಹೆಣ್ಣ ತೊಳೆದು ಸಂಪ್ರದಾಯ ಸಂಸ್ಕೃತಿಯ ಕಾಲ ಈಗ ಬಂದೇ ಬಂದಿತು ಗಂಡು ಕಾಲ ಈಗ ಅಮ್ಮನೆಡೆಯ ಹಾಲ ಕುಡಿದು ಮರಳಿ ಅವಳ ಎದೆಗೆ ಬಂದು ದ್ರೋಹ ಬಗೆದ ಪಾಪಿಗಳಿಗ ಕಾಲ ಈಗ ಬಂದೇ ಬಂದಿತು ಕಾಲ ಈಗ ಬಂದೇ ಬಂದಿತು ನಮ್ಮ ಇಷ್ಟ ನಮ್ಮ ಬದುಕು ನಮ್ಮ ಹಕ್ಕು ನಮ್ಮ ಹುಡುಕು ನಮ್ಮ ಈಗ ಬಂದೇ ಬಂದಿತು ಬಂದಿತು ಕಾಲ ಈಗ ಕಾಲ ಈಗ ಕಾಲ ಈಗ ಬಂದೇ ಬಂದಿತು ಕಾಲ ಈಗ ಪಾತ್ರದ ಪರಿಚಯವನ್ನ ಮಾಡಿಕೊಡ್ತೀನಿ. ನನ್ನ ಪಾತ್ರ ಏನೈತಲ್ಲ ಅದು ಘಟೋತ್ಕಚ ಐತಿ. ಇವರ ಪಾತ್ರ ಏನೈತಲ್ಲ ಇವರು ರಾಮಣ್ಣ. ಇವರು ರಾಮಣ್ಣನ ಹೆಂಡತಿ. ಇವನು ರಾಮಣ್ಣನ ಒಂದನೇ ಮಗ. ಇವರು ಅದಾರಲ್ಲ ಇವರು ರಾಮಣ್ಣನ ಎರಡನೇ ಮಗ. ಇವರು ಬ್ರಾಹ್ಮಣನ ಮೂರನೇ ಮಗ. ಈ ಪಾತ್ರ ಏನದಲ್ಲ ಇವರು ಭೀಮ. ಇವರೇನದಾರಲ್ಲ ಇವರ ಪಾತ್ರದ ಹೆಸರ ಹಿಡಿಂಬೆ. ಇದಿಷ್ಟು ಪಾತ್ರದ ಪರಿಚಯಗಳಿರ್ತಾವ. ಈಗ ಸ್ಕಿಟ್ ನೋಡ್ರಿ. ಏ ಬ್ರಾಹ್ಮಣ, ಏ ಬ್ರಾಹ್ಮಣ. ಯಾರಪ್ಪ ಇವನು? ಕೆಂಪು ಜಡೆ, ಒದೆಯಲ್ಲಿ ಬೆಳೆದಿರುವ ಗುಬ್ಬುಗಳು ಗಂಟಾಗಿ ಹೋಗಿವೆ. ಇವನ ಕಣ್ಣಲ್ಲಿ ಬೆಂಕಿ ಖರಾಗುತ್ತಿದೆ. ಏ ಬ್ರಾಹ್ಮಣ ನಿಲ್ಲು, ಏ ಬ್ರಾಹ್ಮಣ ನಿಲ್ಲು, ಓಡದಿರು, ನಿಲ್ಲು ಬ್ರಾಹ್ಮಣ ನಿಲ್ಲು, ಏ ಬ್ರಾಹ್ಮಣ. ಯಾರಪ್ಪ ಇವನು? ಆನೆಯ ಗೋರೆಯಂತೆ
ಹದ್ದಿನಂತೆ ದಂತಗಳು, ಬಲವಾದ ತೋಳುಗಳು. ಯಾರಪ್ಪ ಇವನು ಮರಿ ಹಕ್ಕಿಗಳ ಮೇಲೆ ಹದ್ದಿನಂತೆ ದೌರ್ಜನ್ಯ ಎಸಗುತ್ತಿದ್ದಾನೆ. ಯಾರಪ್ಪ ಇವನು? ಮಕ್ಕಳೇ, ಎದರದಿರಿ, ಇವನ ಮಾತಿನಲ್ಲಿ ವಿವೇಕದ ಹೆಳೆ ಇದ್ದಂತಿದೆ. ಸ್ವಾಮಿ, ಹಾಗಿದ್ದರೆ ನಾವು ಕಿಚ್ಚೋಣ, ಬನ್ನಿ, ಯಾರಾದರೂ ರಕ್ಷಿಸಬಹುದು. ಛೇ, ಎಂತಹ ಅಪಲರು! ಇಂಥವರನ್ನು ನಾನು ಕೊಲ್ಲಲು ಹೊರಟಿದ್ದೇನೆ. ಆದರೆ ಏನು ಮಾಡಲಿ, ತಾಯಿಯ ಆಜ್ಞೆ, ನರಬಲಿಯನ್ನು ತರಲೇಬೇಕಾಗಿದೆ. ಅವಳ ವ್ರತವನ್ನು ಅವಳು ಮುಗಿಸಲೇಬೇಕು. ಆದ್ದರಿಂದ ನರಬಲಿ ಬೇಕೇ ಬೇಕು. ಅವಲರ ಮೇಲೆ ಹೇಗೆ ದೌರ್ಜನ್ಯ! ಹೇ ಬ್ರಾಹ್ಮಣ, ನಿಲ್ಲು, ಎಲ್ಲಿಯೂ ಹೋಗದಿರು. ನನ್ನ ತಾಯಿಗೆ ನರಬಲಿ ಬೇಕಾಗಿದೆ. ನಿಮ್ಮರಲ್ಲಿ ಒಬ್ಬರು ನನಗೆ ಬೇಕೇ ಬೇಕು. ನಿಲ್ಲು. ನನ್ನನ್ನು ಕರೆದುಕೋ, ನನ್ನ ಮಕ್ಕಳನ್ನು ಬಿಟ್ಟು ಬಿಡು. ಹೇ, ಈ ಮುದಿನಿಯನ್ನು ಏನು ಮಾಡಲಿ ತೆಗೆದುಕೊಂಡು, ಇನ್ನು ಇವಳು ಹೆಣ್ಣು, ಇವಳನ್ನು ನಾನು ಹೇಗೆ ಮುಟ್ಟಲಿ? ಈ ನಿನ್ನ ಮೂವರು ಮಕ್ಕಳಲ್ಲಿ ಒಬ್ಬರನ್ನು ನನಗೆ ಕೊಟ್ಟು ಬಿಡು. ಹಿರಿಯರ ಜೀವನ ಉಳಿಸಲು ನಾನೇ ಹಿರಿಯವನಾದರೂ ಹೋಗುತ್ತೇನೆ. ಬೇಡ, ಹಿರಿಯನಾದವನು ನಾನು ಹೋಗುತ್ತೇನೆ. ನೀವಿಬ್ಬರೂ ಬೇಡ, ನಾನು ಹೋಗುತ್ತೇನೆ. ಬೇಡ, ನಾನು ಹೋಗುತ್ತೇನೆ. ಹಿರಿಯ ಮಗನನ್ನು ನಾನು ಬಿಡಲಾರೆ, ಹಿರಿಯ ಮಗವನ್ನು ನಾನು ಬಿಡಲಾರೆ. ಇಷ್ಟೇ ಜೀವನ. ಅಯ್ಯ, ನಾನು ಬರುತ್ತೇನೆ. ನಡೆ. ಸ್ವಲ್ಪ ಬಾಯಾರಿದೆ, ಸಮೀಪದಲ್ಲಿರುವ ಸರೋವರದಲ್ಲಿ ನೀರು ಕುಡಿಯುತ್ತೇನೆ. ನಡೆ, ಬೇಗನೆ ಬಾ. ಹೊತ್ತಾದರೂ ಇವನು ಬರಲಿಲ್ಲವೇ ಇಲ್ಲ. ಹೇ ಬ್ರಾಹ್ಮಣ, ನಿನ್ನ ಮಗನನ್ನು ಕರೆ. ನಾನು ಕರೆಯಲಾರೆ, ನನ್ನ ಕೈಯಾರೆ ನನ್ನ ಮಗನನ್ನು ನಾನು ಕರೆಯಲಾರೆ, ಸಾವಿನ ಕರೆಸಲಾರೆ. ನೀವ್ಯಾರು ಕರೆಯದಿದ್ದರೆ ನಿಮ್ಮ ಮಗನನ್ನು ನಿಮ್ಮೆಲ್ಲರನ್ನು ಇಲ್ಲಿಯೇ ಸಮಾಧಿ ಮಾಡಿಬಿಡುತ್ತೇನೆ. ಅಯ್ಯೋ ಮಧ್ಯಮ ಮಧ್ಯಮ ಎಲೆವೆಲವೋ ಮಧ್ಯಮ, ಎಲೆವೆಲವೋ ಮಧ್ಯಮ. ಬಾ 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 ಬಾ. ಯಾರೋ ಅವನು ಈ ಕಾಡಿನಲ್ಲಿ ನನ್ನನ್ನೇ ಮಧ್ಯಮ 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 ಎಂದು ಕರೆಯುತ್ತಾನೆ. ನೀನಲ್ಲದೆ ಎಲೆವೋ ಮಧ್ಯಮ, ಬಾ, ಎಲೆವೋ ಮಧ್ಯಮ, ಬಾ ಬಾ. ನಾನೇ ಮಧ್ಯಮ, ಪಂಚಭೂತಗಳಲ್ಲೂ ಮಧ್ಯಮ ನಾನು, ಹೂ ಅರಸರಲ್ಲೂ ಮಧ್ಯಮ ನಾನು, ಎಲ್ಲಾ ಕೆಲಸಗಳಲ್ಲೂ ಮಧ್ಯಮ ನಾನೇ ನಾನೇ ನಾನೇ. ಇವನೇ ಮಧ್ಯಮ, ಪಾಂಡವನಿರಬೇಕು ಭೀಮನು. ಘಟೋತ್ಕಚ, ನಾನು ಬಂದೆ. ಕಾಪಾಡಿ, ನನ್ನ ಮಗನನ್ನು ಕಾಪಾಡಿ. ನಾನು ಬರುತ್ತೇನೆ, ನಿಮ್ಮನ್ನು ನಾನು ಕಾಪಾಡುತ್ತೇನೆ. ಎಲ್ಲವೋ ಬಿಟ್ಟು ಬಿಡು ಅವರನ್ನು, ಇಲ್ಲವೆಂದರೆ ನಿನ್ನನ್ನು ಇಲ್ಲೇ ಸಮಾಧಿ ಮಾಡುತ್ತೇನೆ. ನೀನು ಬರುತ್ತೀಯ? ಫಲೆ ಫಲೆ ಫಲೆ. ನಿನ್ನನ್ನು ಕೊಂದು ಈಗಲೇ ಈ ಮಾಯಾಜಾಲದಿಂದ ಹನ್ನೆಯನ್ನಾಗಿ ಮಾಡುತ್ತೇನೆ. ಇಷ್ಟವಾಗಿದ್ದಾನೆ. ಎಲ್ಲವೋ ಭೀಮ, ನಿನ್ನ ಮಾತಿನಂತೆ ನಡೆ, ಆಸೆ ಪಟ್ಟಂತೆ ನನ್ನೊಡನೆ ಬಂದು ಬಿಡು. ಹಾಗೆ ಬಾ ದಾರಿಗೆ. ನಡೆ. ನಿನ್ನಿಂದಾಗದು, ನಡೆ, ನಾನೇ ಬರುತ್ತೇನೆ. ಹಾಗಿದ್ದರೆ ನೀನು ಇಲ್ಲಿಯೇ ಇರು. ನನ್ನ ತಾಯಿಯನ್ನು ನಾನು ಕರೆದುಕೊಂಡು ಬರುತ್ತೇನೆ. ಅಮ್ಮ, ಅಮ್ಮ, ನರಬಲಿಯನ್ನು ತಂದಿದ್ದೇನಮ್ಮ. ಬಾ ಬಾ ಬಾ. ಮಗನೇ ಮಗನೇ ಘಟೋತ್ಕಚ, ಹೇಗಿದ್ದೀಯಾ ಮಗನೇ? ನರಬಲಿ ತಂದಿದ್ದೀಯಾ ಮಗನೇ? ಅಮ್ಮ, ನರಬಲಿ, ನಿನ್ನ ನರಬಲಿ. ಸ್ವಾಮಿ, ಹೇಗಿದ್ದೀರಾ ಸ್ವಾಮಿ? ಕ್ಷೇಮವೇ?
ನಾನು ಚೆನ್ನಾಗಿದ್ದೇನೆ. ಮಗನು ಇದೇನು ಮಾಡಿಬಿಟ್ಟೆ? ಇವರು ನಿಮ್ಮ ತಂದೆ. ನನ್ನ ತಂದೆ ಇದೇ ತಂದೆ, ಕ್ಷಮೆಯಿರಲಿ ತಂದೆ, ಕ್ಷಮೆಯಿರಲಿ. ತಿಳಿಯದೆ ಅಪಾರ್ಥ ಮಾಡಿಬಿಟ್ಟೆ, ಕ್ಷಮೆ ಇರಲಿ ತಂದೆ, ಕ್ಷಮೆ ಇರಲಿ. ಮಗನೇ ಘಟೋತ್ಕಚ, ನಿನ್ನ ಮೇಲೆ ನನಗೆ ಹೆಮ್ಮೆ ಇದೆ. ತಂದೆ, ಕೃತಾರ್ಥನಾದೆನು ನಿಮ್ಮನ್ನು ಭೇಟಿಯಾಗಿ. ಏನು ಅಂದ್ರೆ ನಾನೇನಾದ್ರೂ ತಪ್ಪು ಮಾಡಿದ್ರೆ ನೀವು ನನ್ನ ಜೊತೆ ಬದುಕೋಕೆ ಒಂದೇ ಒಂದು ಅವಕಾಶ ಕೊಡ್ಬೇಕಾಗಿತ್ತು. ಆದ್ರೆ ನೀವು ಹುಚ್ಚಿ ಅಂತೆ. ಅವಳ ಗಂಡ ಆಫೀಸ್ನಲ್ಲಿ ಯಾರೋ ಕೆಲಸ ಮಾಡೋಳನ್ನ ಇಟ್ಕೊಂಡ್ಬಿಟ್ಟಿದ್ದಾನಂತೆ. ಇನ್ನೇನ್ ಮಾಡ್ತಾನೆ? ನನ್ನ ಫ್ರೆಂಡ್ ಮದುವೆ. ನನ್ನ ಹುಚ್ಚಿ ಅಂತೀಯೇನೆ? ನನ್ನ ಗಂಡನ್ನ ನನ್ನಿಂದ ದೂರ ಮಾಡ್ತೀಯೇನೆ? ನಾ ಬಂದೆ, ನಾ ಕಳ್ಕೊಂಡೆ, ನಾ ಗೆದ್ದೆ, ನಾ ಸೋತೆ. ಫೋನ್ ಕಳಿಸ್ಬಿಡ್ತೀನಿ, ಏನಾದ್ರೂ ನನ್ನ ಬಾಟಲ್ ಕಳಿಸಿ ಅಂದ್ರೆ. ಸನ್ಮಾನ ಮಾಡ್ತಿದ್ರು.
ಆ